ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ. ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ಸೈನಿಕ ಪರೀಕ್ಷೆಗೆ ನೀವು ತುಂಬ ಕಷ್ಟಪಟ್ಟು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅನ್ಕೋತವೆ. ಸೊ ನಮ್ಮ ಸಂಸ್ಥೆಯಿಂದ ಕೆಲವೊಂದು ಉಪಯೋಗಕಾರಿಯಾದ ವಿಡಿಯೋ ನಾನು ಹಾಕ್ತೇನೆ ಸೈನಿಕ ಪ್ರಿಪ್ರೇಷನ್ ಬಗ್ಗೆ. ಇವತ್ತಿನ ಕ್ಲಾಸಲ್ಲಿ ಗಣಿತದ ಕೆಲವು ಪ್ರಮುಖ ಪ್ರಶ್ನೆಗಳನ್ನು, ಅಂದರೆ ಒಂದು ಪಬ್ಲಿಕೇಶನ್ನ ಪ್ರಶ್ನೆ ಪತ್ರಿಕೆ ನನ್ನ ಕಡೆ ಇದೆ, ಆ ಪ್ರಶ್ನೆ ಪತ್ರಿಕೆಯ ಕೆಲವೊಂದು ಗಣಿತದ ಪ್ರಶ್ನೆಗಳನ್ನ ಇವತ್ತು ನೋಡೋಣ ಬನ್ನಿ. ಹಾಗಿದ್ರೆ ಸೊ ಕರೆಕ್ಟಾಗಿ ನಾನು ಸಾಲ್ವ್ ಮಾಡ್ತೇನೆ. ನೀವು ಕೂಡ ಪ್ರಶ್ನೆನ ಸರಿಯಾಗಿ ಓದ್ಕೊಂಡು ಸರಿಯಾದ ರೀತಿಯಲ್ಲಿ ಸಾಲ್ವ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಯಾವುದಾದ್ರೂ ಟಾಪಿಕ್ ಮೇಲೆ ನಿಮಗೆ ವಿಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ಸರಿಯಾಗಿ ಸವಿಸ್ತಾರವಾದ ವಿಡಿಯೋನ ನಾನು ಮಾಡ್ತೇನೆ. ನೋಡೋಣ ಬನ್ನಿ. ಹಾಗಿದ್ರೆ ಇವತ್ತಿನ ದಿನದ ಮೊದಲನೇ ಒಂದು ಪ್ರಶ್ನೆ. ಓಕೆ, ನೋಡಿ ಇಲ್ಲಿ ವಿಭಾಗ ಬಿ ಗಣಿತ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಅಲ್ವಾ, ಸೈನಿಕದಲ್ಲಿ ಯಾವ್ಯಾವ ವಿಭಾಗಗಳಿರುತ್ತೆ ಅಂತ. ಇನ್ನೊಂದು ಸಲ ಪರಿಚಯ ಮಾಡಿಕೊಡ್ತೇನೆ. ನಿಮಗೆ ಲ್ಯಾಂಗ್ವೇಜ್ ಬರುತ್ತೆ. ಕನ್ನಡ ಮೀಡಿಯಮ್ ಅವರಿಗೆ ಕನ್ನಡ ಲ್ಯಾಂಗ್ವೇಜ್, ಇಂಗ್ಲೀಷ್ ಮೀಡಿಯಮ್ವರಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್. 25 ಪ್ರಶ್ನೆಗಳು, 50 ಅಂಕಗಳು. ಗಣಿತ 50 ಪ್ರಶ್ನೆಗಳು, 150 ಅಂಕಗಳು. ಇಂಟೆಲಿಜೆನ್ಸಿಯ 25 ಪ್ರಶ್ನೆ, 50 ಅಂಕ. ಜೊತೆಗೆ ಜಿ ಕೆ ಜನರಲ್ ನಾಲೆಜ್ನ 25 ಪ್ರಶ್ನೆ, 50 ಅಂಕ ಬರುತ್ತೆ. ಒಟ್ಟು 300 ಅಂಕಗಳ ಪರೀಕ್ಷೆ ಇದಾಗಿದೆ. ಪ್ರಶ್ನೆಗಳು 125 ಪ್ರಶ್ನೆಗಳು. ನೋಡಿ, 25 ಗಣಿತ ಪ್ರಶ್ನೆ, 25 ಲ್ಯಾಂಗ್ವೇಜ್ ಅಂದರೆ ಕನ್ನಡ ಮೀಡಿಯಮ್ ಅವ್ರಿಗೆ ಕನ್ನಡ, ಇಂಗ್ಲೀಷ್ ಇಂಗ್ಲೀಷ್ ಆಗಿರುತ್ತೆ. ಜಿ ಕೆ ಮತ್ತು ಇಂಟೆಲಿಜೆನ್ಸಿ ಕೂಡ 25. ಗಣಿತ ಮಾತ್ರ 50 ಪ್ರಶ್ನೆಗಳು. 50 ಪ್ರಶ್ನೆಗಳು ಅಂದರೆ ಪ್ರತಿ ಪ್ರಶ್ನೆಗೆ 3 ಅಂಕವನ್ನು ಇರುತ್ತೆ, ಆಯಿತಾ. ಸೊ ನೀವು ಗಣಿತದಲ್ಲಿ ಒಂದು ಮಿಸ್ಟೇಕ್ ಮಾಡಿದರೆ 3 ಅಂಕ ಹೋಗುತ್ತೆ. ಗಣಿತದ 50 ಪ್ರಶ್ನೆಗಳನ್ನ ಸರಿಯಾಗಿ ನೀವು ಸಾಲ್ವ್ ಮಾಡಿದ್ದೆ ಆದರೆ ನಿಮಗೆ ನೋಡಿ, 50 ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಿದ್ದೆ ಆದರೆ 50 × 3 150 ಅಂಕಗಳು ನಿಮಗೆ ಗಣಿತದಲ್ಲಿ ಸಿಗುತ್ತೆ. ಇದು ಸೈನಿಕ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಇದು ಈಸಿಲಿ ನೀವು ಕ್ವಾಲಿಫೈ ಆಗ್ಬೋದು. ಹಾಗೆ ಜಿ ಕೆ ತುಂಬ ಈಸಿ ಇರುತ್ತೆ, ಇಂಟೆಲಿಜೆನ್ಸ್ ಕೂಡ ತುಂಬ ಈಸಿ ಇರುತ್ತೆ. ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಗ್ರಾಮ್ಯಾಟಿಕಲ್ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದು ಕೂಡ ಈಸಿ ಆಗುತ್ತೆ. ಔಟ್ ಆಫ್ ಮಾರ್ಕ್ಸ್ನ ನೀವು ತೊಗೋಬೋದು. ಒಟ್ಟು 300 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. 125 ಪ್ರಶ್ನೆಗಳು ಇರುತ್ತೆ, ಆಯಿತಾ. ಇನ್ನೊಂದು ಹೇಳ್ತಾನೆ, ಗಣಿತದ 50 ಪ್ರಶ್ನೆ, ಲ್ಯಾಂಗ್ವೇಜ್ನ 25 ಪ್ರಶ್ನೆ, ಮೆಂಟಲ್ ಎಬಿಲಿಟಿ ಅಂದರೆ ಇಂಟೆಲಿಜೆನ್ಸಿ ಅಂತ ಹೇಳ್ತಾರೆ 25 ಪ್ರಶ್ನೆ, ಹಾಗೆ ಜಿ ಕೆಯ 25 ಪ್ರಶ್ನೆ. ಟೋಟಲ್ ನಿಮಗೆ 125 ಪ್ರಶ್ನೆಗಳು ಸಿಗುತ್ತೆ. ಆದರೆ ಅಂಕಗಳು 300 ಅಂಕ. ಒಂದು ಪ್ರಶ್ನೆಗೆ 3 ಅಂಕ. ಲಕ್ಷ್ಯ ಇರಲಿ, ಯಾರಿಗೆ ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಹಾಗಾದರೆ ಯಾವುದೇ ರೀತಿ ಸಮಯನ ವ್ಯರ್ಥ ಮಾಡದೆ ನಾವು ಇವತ್ತಿನ ಪ್ರಶ್ನೆ ಬಿಡಿಸೋಣ. 26ನೇ ಪ್ರಶ್ನೆ ಅಂದರೆ 25 ಪ್ರಶ್ನೆಗಳು ಇಂಗ್ಲೀಷ್ ಆಗಿದೆ, ಅದು ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ. ಈಗ 26ನೇ ಪ್ರಶ್ನೆಗೆ ಹೋಗೋಣ. 36 ಮತ್ತು 84ರ ಮಸ ಎಷ್ಟು ಅಂತ ಕೇಳಿದ್ದಾರೆ. ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 36 ಆ್ಯಂಡ್ 84. ಸೊ ತುಂಬ ಈಸಿ ಅಲ್ಲ. ನಿಮಗೆ HCF ಮಾಡಲಿಕ್ಕೆ ಮಲ್ಟಿಪಲ್ ಮೆಥಡ್ಸ್ ಇದೆ. ಒಂದು ಲಾಂಗ್ ಡಿವಿಷನ್ ಮೆಥಡ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ಡಿವಿಷನ್ ಮೆಥಡ್ ಕೂಡ ಮಾಡ್ಬೋದು. ನಾನಿವತ್ತೆ ಡಿವಿಷನ್ ಮೆಥಡ್ನ ತೋರಿಸ್ತೇನೆ. ನೋಡಿ ಡಿವಿಷನ್ ಮೆಥಡ್ ಯಾವ ಥರ ಮಾಡೋದು ಅಂತ. ಈಗ 36 ಮತ್ತು 84 ಇದೆ. 36 ಮತ್ತು 84ರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ? 84 ದೊಡ್ಡ ಸಂಖ್ಯೆ ಆಗಿದೆ. ಸೊ ಹೀಗಿದ್ದಾಗ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆನ ಭಾಗಿಸ್ತೇನೆ ನಾನು. ನೋಡಿ, ಇದು ಡಿವಿಷನ್ ಮೆಥಡ್ ಆಯಿತಾ, ಲಾಂಗ್ ಡಿವಿಷನ್ ಮೆಥಡ್. ಸೊ 36 HCF ಮಾಡಲಿಕ್ಕೆ ಮತ್ತೊಂದು ಆಪ್ಷನ್ ಇದು. ಸೊ 36 1 36, 36 2 ಎಷ್ಟಾಗುತ್ತೆ? 72 ಆಗುತ್ತಲ್ವಾ. 72 ಮೈನಸ್ ಮಾಡಿದಾಗ ನಮಗೆ ಇಲ್ಲಿ 2 ಸಿಕ್ತು, ಇಲ್ಲಿ 1. ಮತ್ತು ಈ ರಿಮೈನಿಂಗ್ ಬಂದಾಗ ಲಾಸ್ಟ್ ಡಿವೈಸರ್ನ ಇಲ್ಲಿ ಹಾಕಬೇಕು. 36 12 3 36 ಆಗುತ್ತೆ. ಸೊ ಹಾಗಾದರೆ ಶೇಷ 0 ಬಂತು. ಯಾವಾಗ ಶೇಷ 0 ಬರುತ್ತೆ? ಯಾವ ಭಾಜಕದಿಂದ ನೀವು ಭಾಗಿಸಿದಾಗ ಶೇಷ 0 ಬಂದಿರುತ್ತೆ ಅದು ಅಂದರೆ ಕೊನೆಯ ಭಾಜಕ, ಅಂದರೆ ಇದೆಯಲ್ವ, ಕೊನೆಯ ಭಾಜಕನೇ HCF ಅಂತ ಆಗುತ್ತೆ. ಲಕ್ಷ್ಯದಲ್ಲಿ ಕೊನೆಯ ಭಾಜಕ HCF ಅಂತ ಆಗುತ್ತೆ. ಸೊ ಹಾಗಾದರೆ ಆಪ್ಷನ್ ನಂಬರ್ 3 ನೋಡಿ, ಆಪ್ಷನ್ ನಂಬರ್ 3 ಇದರ ಆನ್ಸರ್ ಆಗುತ್ತೆ. ಇದು ಸಿಂಪಲ್ ಮೆಥಡ್. ನೀವು HCF ಮಾಡುವಾಗ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ತೀರಾ ಅಲ್ವಾ, ಅಥವಾ ಲಾಂಗ್ ಡಿವಿಷನ್ ಮಾಡ್ತೀರಾ. ಇದು ಒಂದು ಡಿವಿಷನ್ ಮೆಥಡ್. ಸೊ ನೀವೇನು ಮಾಡ್ಬೋದು, ದೊಡ್ಡ ಸಂಖ್ಯೆಗಳು ಕೊಟ್ಟಾಗ ಕ್ವಿಕ್ಕಾಗಿ ನಿಮಗೆ HCF ಬೇಕಾ ಈ ಥರ ಮಾಡಿ. ಇಲ್ಲಾಂದರೆ ಇನ್ನೂ ಒಂದು ಮೆಥಡ್ ತೋರಿಸ್ತೇನೆ ನೋಡಿ, HCF ಮಾಡೋದು ಯಾವುದು ಅಂತ. ನೀವು ಹೀಗೂ ಮಾಡ್ಬೋದು ಇದನ್ನು. ನೋಡಿ, 36 ಮತ್ತು 84ಗೆ ಕಾಮನ್ ಡಿವಿಷನ್ ಅಂತ ನಾನು ಹೇಳ್ತಾ ಇದ್ದೇನೆ ಅಲ್ವಾ. ಸಿಂಪಲ್. 2 ಇಂದ ಡಿವೈಡ್ ಮಾಡ್ತೇನೆ. 2 1 2 8 16, 2 4 8, 2 2 ಮತ್ತು 2 ಇಂದ ಆಗುತ್ತೆ. 2 9 18, 2 2 2 1. ಇದು 2 ಇಂದ ಆಗಲ್ಲ, ಕಾಮನ್ ನಂಬರ್ 3 ಇಂದ ಆಗುತ್ತೆ. 3 3 9, 3 7 3 ಮತ್ತು 7 ಯಾವುದೇ ಕಾಮನ್ ನಂಬರ್ ಡಿವೈಡ್ ಆಗ್ತಿಲ್ಲ. ಸೊ ಹಾಗಾದರೆ 2 × 2 × 3 ಇನ್ನು ಬರೀತೇನೆ. 2 × 2 × 3, 2 2 4, 4 3 12. ಸೊ therefore HCF is 12.
ಸೊ ಬೋತ್ ಮೆಥಡಲ್ಲಿ ನಿಮ್ಗೆ ತೋರಿಸ್ತೀನಿ. ಅಂದರೆ ದೊಡ್ಡ ಸಂಖ್ಯೆಗಳಿದ್ರೂ ಕೂಡ ಯಾವ ಥರ ಈಸಿಯಾಗಿ ಹೆಚ್ ಸಿ ಎಫ್ ಮಾಡಬೇಕಂತ ಈ ಎರಡು ಮೆಥಡಿಂದ ಕಲ್ತ್ಕೋಬೋದು. ಇನ್ನೊಂದು ಪ್ರೈಮ್ ಫ್ಯಾಕ್ಟರೈಸೇಷನ್, ಅದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲ ಅನ್ಕೋತಾನೆ. ಬನ್ನಿ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತಾನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, 27. ಇವುಗಳಲ್ಲಿ ಯಾವ ಭಿನ್ನರಾಶಿ ಅತ್ಯಂತ ದೊಡ್ಡದು ಕೇಳಿದ್ರು? ವಿಚ್ ಇಸ್ ದ ಫಾಲೋವಿಂಗ್ ಫ್ರ್ಯಾಕ್ಷನ್ ಈಸ್ ಲಾರ್ಜೆಸ್ಟ್ ಅಂತ ಕೇಳಿದೆ. ಸೊ ಹಾಗಾದ್ರೆ ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಯಾವುದು? ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಮೆಥಡ್ ಇದೆ ಅಲ್ವಾ? ಫ್ರ್ಯಾಕ್ಷನಲ್ಲಿ ಕೆಲವೊಂದು ಟೈಪ್ಸ್ ಅಂತಿದೆ. ನಿಮ್ಗೊಂದು ಸಿಂಪಲ್ ಹಿಂಟ್ ಹೇಳ್ತೇನೆ, ನಿಮಗೆ ಫ್ರ್ಯಾಕ್ಷನ್ ಅಬ್ಸರ್ವ್ ಮಾಡಿ ನೀವು ಹೇಳ್ಬೋದು ಆಯಿತಾ. ನೋಡಿ 13/16 ಅಂತಿದೆ, 31/40, 63/80, 7/8 ಎಲ್ಲವೂ ಕೂಡ ಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಸೊ ಹೀಗೆ ಪ್ರಾಪರ್ ಫ್ರ್ಯಾಕ್ಷನ್ ಕೊಟ್ಟಾಗ ಸೊ ನಾವು ಯಾವುದು ಗ್ರೇಟರ್ ಸ್ಮಾಲರ್ ಮಾಡಲಿಕ್ಕೆ ಮೆಥಡ್ ಏನು ಅಂತ ಹೇಳ್ತಾನೆ. ಡಿನಾಮಿನೇಟರ್ ಸೇಮ್ ಇದ್ದರೆ, ಎಲ್ಲ ಡಿನಾಮಿನೇಟರ್ ಸೇಮ್ ಇದ್ದರೆ ಲಾರ್ಜೆಸ್ಟ್ ನ್ಯೂಮರೇಟರ್ ವಿಲ್ ಬಿ ಗ್ರೇಟೆಸ್ಟ್ ಫ್ರ್ಯಾಕ್ಷನ್. ಅಂದರೆ ಅಂಶಗಳು ಛೇದಗಳು ಸಮನಾಗಿದ್ದಾಗ ದೊಡ್ಡ ಅಂಶ ದೊಡ್ಡ ಭಿನ್ನರಾಶಿ ಆಗುತ್ತೆ. ಸೊ ಇಲ್ಲಿ ಅಂಶಗಳು ಸಮನಾಗಂತೂ ಇಲ್ಲ, ಡಿಫ್ರೆಂಟ್ ಆಗಿದ್ದಾವೆ. ಇನ್ನೊಂದು ಮೆಥಡು, ಅಂಶಗಳು ಸಮನಾಗೂ ಇಲ್ಲ, ಛೇದಗಳು ಸಮನಾಗಿಲ್ಲ. ಅಂಶಗಳು ಸಮನಾಗಿದ್ದಾಗ ಚಿಕ್ಕ ಛೇದ ದೊಡ್ಡ ಭಿನ್ನರಾಶಿ ಆಗುತ್ತೆ. ಸೊ ಬಟ್ ಇಲ್ಲಿ ಅಂಶ ಮತ್ತು ಛೇದಗಳು ಎರಡೂ ಬೇರೆ ಬೇರೆ ಆಗಿವೆ. ಸೊ ಈ ಥರ ಪ್ರಶ್ನೆ ಬಂದಾಗ ಏನು ಮಾಡಬೇಕು? ಬೆಸ್ಟ್ ಹೇಳ್ತಾನೆ, ನೀವೇನು ಮಾಡಿ, ಇದನ್ನು ಒಂದು ಡೆಸಿಮಲ್ ಕನ್ವರ್ಟ್ ಮಾಡ್ಕೊಳ್ಳಿ. ಎರಡು ಮೆಥಡ್ ಇದೆ, ಒಂದು ಡೆಸಿಮಲ್ ಕನ್ವರ್ಷನ್, ಇಲ್ಲಾಂದರೆ ಸಿಂಪ್ಲಿಫೈ ಮಾಡಿಕೊಂಡು ಡಿನಾಮಿನೇಟರ್ ಈಕ್ವಲ್ ಮಾಡ್ಕೋಬೇಕು. ಈಕ್ವಲೈಸಿಂಗ್ ದ ಡಿನಾಮಿನೇಟರ್ ಅಂತಾರೆ. ಸೊ ಈ ಪ್ರಶ್ನೆ ನೋಡಿದಾಗ ನಮಗೆ ಈಸಿ ಅನ್ಸೋದು ಯಾವುದು ಅಂತ ಹೇಳಿದ್ರೆ, ಸೊ ನಾವು ಬೆಟರ್ ಇದನ್ನು ಏನು ಮಾಡಬೇಕು, ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಮಗೆ 7/8 ದೊಡ್ಡದು ಅಂತ ಕಾಣುತ್ತೆ. ನೋಡಿ ನಂಗೆ ಅನಿಸ್ತಾ ಇದೆ 7/8 ದೊಡ್ಡದು ಅಂತ, ಬಟ್ ನಿಮ್ಗೆ ನೋಡಿದ ಕೂಡ ಅನಿಸ್ಬೇಕು. ಹಾಗೆ ನೋಡಿದ ಕೂಡ ಅರ್ಥ ಆಗಲ್ಲ. ಒಂದು ಕನಿಷ್ಠ ರೂಪಕ್ಕೆ ತಂದ್ಕೊಳ್ಳೋಣ ಅಥವಾ ಇದನ್ನು ಡೆಸಿಮಲ್ ಕನ್ವರ್ಟ್ ಮಾಡೋಣ ಆಯಿತಾ. ಭಿನ್ನರಾಶಿಯಿಂದ ದಶಮಾಂಶಕ್ಕೆ ಪರಿವರ್ತನೆ ಮಾಡಿ ಆನ್ಸರ್ನ ಹೇಳ್ಬೋದು. ನೋಡಿ ಈಗ ಹೇಗೆ ಅಂಥೇಳಿ, ಆಗಿರ್ಬೋದು ಆಗದೇ ಇರ್ಬೋದು ಆಯಿತಾ. ಸೊ ಯಾವ ಫ್ರ್ಯಾಕ್ಷನ್ ಲಾರ್ಜೆಸ್ಟ್ ಅಂತ ಯಾವ ಥರ ಹೇಳೋದು ಅಂತ ನೋಡಿ. ಸೊ 13/16 ಅಂತಿದೆ. 13/16 ನಾವೇನು ಮಾಡೋಣ, ಕನ್ವರ್ಟ್ ಟು ಡೆಸಿಮಲ್ಸ್ ಮಾಡೋಣ ಆಯಿತಾ. ಸಿಂಪ್ಲಿಫೈ ಮಾಡಲಿಕ್ಕಂತೂ ಆಗ್ತಾ ಇಲ್ಲ. ಇದು 13/16, 0 ಕೊಟ್ಟು ಪಾಯಿಂಟ್ ಕೊಟ್ಟಾಗ 0 ಬರುತ್ತೆ. 13 16 ಡಿವೈಡ್ ಮಾಡಿದಾಗ 16 how much the 130. ಸೊ 16 8 128 ಅಂತ ಬರುತ್ತೆ. ಸೊ ಇಲ್ಲಿ 2 ರಿಮೈನಿಂಗ್ 0 and 0. 16 1 16 ಬರುತ್ತೆ. ಅಗೇನ್ 4 is remaining. 16 2 32. ಸೊ ಗೋ ಆನ್. ಸೊ 0 ಪಾಯಿಂಟ್ ನಾವು ಬರಿತೇವೆ ಇಲ್ಲಿ 0.812 ಅಂತ ಮೆನ್ಷನ್ ಮಾಡ್ತೇವೆ. ಸೊ ಹಾಗಾದರೆ ಈ ಫ್ರ್ಯಾಕ್ಷನ್ ಕೆಲಸ ಮುಗಿತು. ಇಲ್ಲಿ ಹೋಗೋಣ, 31/40 ಹೋಗೋಣ ಆಯಿತಾ. ಇಲ್ಲೇ ಮಾಡ್ತೇನೆ, 31/40 ಅಂತಿದೆ. ಓಕೆ, 31ಗೆ 40 ಡಿವೈಡ್ ಮಾಡೋಣ. 0 ಕೊಟ್ಟು ಪಾಯಿಂಟ್ ಕೊಡಬೇಕು. ಸೊ 4 7 28 ಅಲ್ವಾ. ಸೊ 280 ಅಂತ ಬರುತ್ತೆ. 0 3 0 ಮತ್ತೊಂದು 0 ತಗೋತೀರಾ. ಅಗೇನ್ 4 7 28, 280 ಬರುತ್ತೆ. ಸೊ ಅಗೇನ್ 20 is remaining. ಸೊ 0.77 ಬರುತ್ತೆ. 0.77 ಬರುತ್ತೆ. ಸೊ ಇದಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಆಲ್ರೆಡಿ ಸಿಕ್ಕಿದೆ ನಮಗೆ. 63/80 ನೋಡೋಣ ಈಗ. (63/80). 63ಗೆ 80 ಡಿವೈಡ್ ಮಾಡೋಣ. 0 ಕೊಟ್ಟು ಪಾಯಿಂಟ್ ಕೊಟ್ಟು 0 ತೋತೀರ. ಸೊ 8 8 64 ಆಗುತ್ತೆ. ಸೊ 8 7 56, 560, 0. 13 ಅಲ್ಲಿ 6 ಹೋದರೆ 7 ಉಳಿಯುತ್ತೆ. 0 ಮತ್ತೊಂದು 0 ತೋತೀರ. ಅಗೇನ್ 7, 8 8 64 ಇವಾಗ 640, 60 is remaining. 0 0.78 ಬಂದಿದೆ. ಇದು 0.78. ಸೊ ಇದು ಕೂಡ 0.8 ಮುಂದೆ ಚಿಕ್ಕದಾಗುತ್ತೆ. ಸೊ ಇದು ಕೂಡ ಆಗಲ್ಲ. ಸೊ ನೆಕ್ಸ್ಟ್ ಇರೋದು 7/8. 7ಗೆ 8ಇಂದ ಡಿವೈಡ್ ಮಾಡೋಣ. 8 0.88 64, 6 ಉಳಿದಿದೆ. ಒಂದು 0 ಕೊಡಿ. 8 8 4, 8 7 56, 4 ಉಳಿತು. 0 ತೋತ್ರ. 8 5 40 ನೋಡಿ. 0.875 ಸಿಕ್ಕಿದೆ ಅಲ್ವಾ. 0.875. ಸೊ ಇಲ್ಲಿ 0.81 ಸಿಗ್ತಾ ಇದೆ. ಕಂಪೇರ್ ಟು 0.81 ಇದು ಮತ್ತೆ ಕಂಟಿನ್ಯೂ ಆಗ್ತಾ ಇತ್ತು. 0.81 ಮತ್ತು 0.87 ನೋಡಿದಾಗ 0.87 ಇಸ್ ದ ಗ್ರೇಟೆಸ್ಟ್. ಹಾಗಾದರೆ 7/8 ಇಸ್ ದ ಗ್ರೇಟೆಸ್ಟ್. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಫ್ರ್ಯಾಕ್ಷನ್ಸ್ ನೋಡಿದ ಕೂಡ ನಿಮ್ಗೆ ಗೊತ್ತಾಗಬೇಕು ಇದರಲ್ಲಿ ದೊಡ್ಡ ಫ್ರ್ಯಾಕ್ಷನ್ ಯಾವುದು ಅಂತ. ಸೊ ಈ ಥರ
ನ್ಯೂಮರೇಟರ್ ಡಿನಾಮಿನೇಟರ್ ಬೇರೆ ಹಾಕೊಟ್ಟಾಗ ನೀವು ಏನು ಮಾಡಬೇಕಾಗುತ್ತೆ? ಸೊ ಡಿವೈಡ್ ಮಾಡಿ ಅದನ್ನು ಡೆಸಿಮಲಿಗೆ ನೋಡಿ, ಡೆಸಿಮಲ್ ಕೌಂಟ್ ಮಾಡ್ಕೊಂಡಿದ್ದೀನಿ ನಾನು. 0.78 ಇದೆ, 0.77 ಇದೆ, 0.875 ಸಿಕ್ಕಿದೆ ಅಲ್ವಾ? ಸೊ ಇವೆರಡೂ ಚಿಕ್ಕದಾಗುತ್ತೆ. ಸೊ ಇದು ಮತ್ತು ಇದನ್ನು ಕಂಪೇರ್ ಮಾಡಿದಾಗ ಇದು ಕೂಡ ಚಿಕ್ಕದಾಯಿತು. ಹಾಗಾದರೆ ನಮ್ಮ ಕೊನೆಯ ಆಪ್ಷನ್ 7/8ನ 0.875 ಬರೋದ್ರಿಂದ ಅದು ದೊಡ್ಡ ಭಿನ್ನರಾಶಿ ಅಂತ ಆಗುತ್ತೆ. ಸೊ ಹೀಗೆ ನಾವು ಭಿನ್ನರಾಶಿಯನ್ನು ಕೊಟ್ಟಾಗ ಅದನ್ನು ದಶಮಾಂಶಕ್ಕೆ ಪರಿವರ್ತನೆ ಮಾಡೋ ಮುಖಾಂತರ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಇನ್ನೊಂದು ಮಾಡಿದೆ ಈಕ್ವಲೈಸ್ ಇನ್ ದ ಡಿನಾಮಿನೇಟರ್, ಅಂದರೆ ಛೇದವನ್ನು ಸಮಗೊಳಿಸೋದು. ಇಲ್ಲಿ ಛೇದಗಳು ತುಂಬ ದೊಡ್ಡದಿದೆ. ಸೊ ಆ ಮೆಥಡ್ ಇಟ್ ವಿಲ್ ಟೇಕ್ ಮಚ್ ಟೈಮ್, ತುಂಬ ಸಮಯ ತಗೊಳುತ್ತೆ. ಆ ಮೆಥಡ್ ಮಾಡಬೇಡಿ. ಒಂದು ಛೇದಗಳು ಸಮನಾಗಿದ್ದರೆ ದೊಡ್ಡ ಅಂಶವೇ ದೊಡ್ಡ ಭಿನ್ನರಾಶಿ, ಅಂಶಗಳು ಸಮನಾಗಿದ್ದರೆ ಚಿಕ್ಕ ಛೇದವೇ ದೊಡ್ಡ ಭಿನ್ನರಾಶಿ. ಇಫ್ ದ ಡಿನಾಮಿನೇಟರ್ಸ್ ಆರ್ ಈಕ್ವಲ್, greatest numerator will be greatest fraction. When the numerators are equal, smallest denominator will be the greatest fraction. ನೆನ್ಪಿಟ್ಕೊಳ್ಳಿ. ಹೀಗೆ ಅಂಶ ಛೇದ ಬೇರೆ ಬೇರೆ ಆಗಿದ್ದಾಗ ಇಫ್ ದ ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರ್ ಈಸ್ ಬೋತ್ ಆರ್ ಚೇಂಜ್, ಸೊ ಆಗೇನು ಮಾಡಬೇಕು ನಾವು ಈ ಮೆಥಡ್ನ ಕನ್ವರ್ಟಿಂಗ್ ಇಂಟು ಡೆಸಿಮಲ್ ಮೆಥಡ್ನ ಯೂಸ್ ಮಾಡಿ ಮಾಡ್ತೇವೆ. ಆಯಿತಾ? ಸೊ ಈ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತಾನೆ. ಸೊ ನೀವು ಕೂಡ ಸಾಲ್ವ್ ಮಾಡಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ 28ನೇ ಪ್ರಶ್ನೆ. ಓಕೆ, ಸೊ ನೋಡಿ, ಎರಡು ಸಂಖ್ಯೆಗಳ ಮಸ 11 ಮತ್ತು ಅವುಗಳ ಲಸ 7700 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 225. ಹಾಗಾದರೆ ಮತ್ತೊಂದು ಸಂಖ್ಯೆ ಯಾವುದು ಅಂತ ಕೇಳಿದರೆ ದ HCF ಆಫ್ ಟೂ ನಂಬರ್ಸ್ ಈಸ್ 11 ಅಂತೆ. ದ HCF ಆಫ್ ಟೂ ನಂಬರ್ಸ್ ಈಸ್ 11. ನೋಡಿ, ದ HCF ಆಫ್ ಟೂ ನಂಬರ್ಸ್ ಈಸ್ 11 ಆ್ಯಂಡ್ ದ LCM ಈಸ್ 7700. ಇಫ್ ಒನ್ ಆಫ್ ದ ನಂಬರ್ ಈಸ್ 275 ದೆನ್ ದ ಅದರ್ ನಂಬರ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ಥರ ಇದಕ್ಕೆ ಒಂದು ಫಾರ್ಮುಲಾ ಇದೆ ಅಲ್ವಾ? HCF LCM ಕೊಟ್ಟು ಒನ್ ನಂಬರ್ ಕೊಟ್ಟಾಗ ಫೈಂಡ್ ದ ಅನದರ್ ನಂಬರ್ ಅಂತ ಹೇಳಿದಾಗ ಸಿಂಪಲ್ ಫಾರ್ಮುಲಾ. ನೋಡಿ, ನಿಮಗೊಂದು ಫಾರ್ಮುಲಾ ಮೊದಲೇ ಆಲ್ರೆಡಿ ನವೋದಯ ಕಲಿಯುವಾಗ ನೀವು ಕಲ್ತಿದ್ದೀರಿ. ಸಿಂಪಲ್ ನೋಡಿ, HCF ಇಂಟು LCM ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಇದು ನಿಮ್ಗೆ ನೆನಪಿರಬೇಕು. ಯಾವುದೇ ಒಂದು ನಂಬರ್ ಗೊತ್ತಿಲ್ಲ ಅಂದರೆ ಫಸ್ಟ್ ನಂಬರ್ ಅನ್ಕೊಳ್ಳಿ, ಸೆಕೆಂಡ್ ನಂಬರ್ ಅನ್ಕೊಳ್ಳಿ. ಸೊ ಹಾಗಾದರೆ ಮತ್ತೊಂದು ಸಂಖ್ಯೆ ಇದರಿಂದ ನಾವು ಮತ್ತೊಂದು ಫಾರ್ಮುಲಾ ಕ್ರಿಯೇಟ್ ಮಾಡ್ತೇವೆ. ದ ಅದರ್ ನಂಬರ್ ಈಸ್ ಈಕ್ವಲ್ ಟು, ನೋಡಿ, the other number is equal to HCF into LCM divided by given number. given number ಯಾವುದು? ನೋಡಿ, the one number is 275 ಅಂತ ಹೇಳ್ತಾರೆ. ಸೊ ಹಾಗಾದರೆ ನಾವು ಫಾರ್ಮುಲಾ ಅಲ್ಲಿ ಈಸಿಯಾಗಿ ಇದನ್ನು ಪುಟ್ ಮಾಡೋಣ. ಓಕೆನಾ? ಸೊ ಅದರ್ ನಂಬರ್ ವಿ ಡೋಂಟ್ ನೋ ದ ಅದರ್ ನಂಬರ್. ಸೊ HCF 11 ಅಂತಾರೆ, LCM is 7. 11 into 7700 divided by 275 ಅಂತ ಅವರೇ ಕೊಟ್ಟಿದ್ದಾರೆ. 275. Now you solve this, you will get the other number. Okay? Okay, ಹಾಗಾದರೆ ನಾವು 25 ಇಂದ ಕ್ಯಾನ್ಸಲ್, 5 ಇಂದ ಕ್ಯಾನ್ಸಲ್ ಮಾಡೋಣ. 5 5s are 25, 5 5s are 25, 5 1s are 5, 2 remaining, 5 5s are 25, 2 remaining, 5 4s are 0, 5 1s are 5, 2 remaining, 27, 5 4s 25, 2 remaining again, 5 4s 20. ಓಕೆ, ಎಕ್ಸಾಕ್ಟ್ಲಿ ಸರಿ ಇದೆ. ಮತ್ತು 5 ಹೋಗುತ್ತೆ. 11 1s are 11, 5s are, see again 5s are, 5 1s are, 5 3s are 15, 5 8s are 40. So 308 is the answer. So in the optional ಇದನ್ನು ನೋಡಿ 308. ಎಸ್, ಡಿ ಅಲ್ಲಿದೆ ಅಲ್ವಾ? 4ನೇ ಆಪ್ಷನಲ್ಲಿ 308 ಇದೆ. ಸೊ ಯಾವುದೇ ಒಂದು ಒನ್ ನಂಬರ್ ಮಿಸ್ ಆಗಿ HCF ಇಂಟು LCM ಅಂತ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡ್ತೇವೆ. HCF ಇಂಟು LCM ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಮಸ ಗುಣಿಸು ಲಸ ಇಸ್ ಈಕ್ವಲ್ ಟು ಮೊದಲನೇ ಸಂಖ್ಯೆ ಗುಣಿಸು ಎರಡನೇ ಸಂಖ್ಯೆ. ಇದು ನೀವು ಮೊದಲನೇ ಸಂಖ್ಯೆರೂ ಅಂದ್ಕೊಳ್ಳಿ, ಎರಡನೇ ಸಂಖ್ಯೆನೂ ಅಂದ್ಕೊಳ್ಳಿ, ಅದಕ್ಕೇನು ಡಿಫ್ರೆನ್ಸ್ ಇಲ್ಲ. ಒಂದು ಸಂಖ್ಯೆ ಕೊಟ್ಟಾಗ ಒಂದು ಸಂಖ್ಯೆ ಕೊಡ್ತಾರೆ, ಇನ್ನೊಂದು ಸಂಖ್ಯೆ ಯಾವುದು ಅಂದಾಗೆ ದ ಅದರ್ ನಂಬರ್ ಇಸ್ ಈಕ್ವಲ್ ಟು. ಸೊ ಅದರಿಂದ ಮತ್ತೊಂದು ಸಂಖ್ಯೆ ಮಸ ಗುಣಿಸು ಲಸ ಭಾಗಿಸು ಕೊಟ್ಟಿರುವ ಸಂಖ್ಯೆ. ಯಾವ ಸಂಖ್ಯೆ ಕೊಟ್ಟಿದ್ದಾರೆ? 275 ಕೊಟ್ಟಿದ್ದಾರಲ್ವಾ ಒಂದು ಸಂಖ್ಯೆ ಅಂತ. ಹಾಗಾದರೆ ಇನ್ನೊಂದು ಸಂಖ್ಯೆ 308. ಈಸಿ ಇದೆ, ಫಾರ್ಮುಲಾ ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಈ ಥರ ಕೇಳ್ತಾರೆ. ಹಾಗಾದರೆ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ನಾವು. ಆಯಿತಾ? 29ನೇ ಪ್ರಶ್ನೆ ಹೋಗೋಣ. ನೋಡಿ, 29ನೇ ಪ್ರಶ್ನೆ ಇದು. ಓಕೆ, ಸೊ ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ? ಸೊ ಗ್ರೇಟರ್ ಮತ್ತು ಸ್ಮಾಲರ್ ಸೈನ್ ಕೊಟ್ಟಿದ್ದಾರೆ, ಇಂಟೀಜರ್ ಕೊಟ್ಟಿದ್ದಾರಲ್ವಾ, ಪೂರ್ಣಾಂಕಗಳನ್ನು ಕೊಟ್ಟಿದ್ದಾರೆ. ಸೊ ಪೂರ್ಣಾಂಕಗಳಲ್ಲಿ ಒಂದು ನಿಯಮವನ್ನು ಹೇಳ್ತಾನೆ, ಇಂಟೀಜರ್ ರೂಲ್ ಹೇಳ್ತೇನೆ. ನೋಡಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಇಂಟೀಜರ್ ರೂಲಲ್ಲಿ ನೀವು ನಂಬರ್ ಲೈನ್ನ ಅಬ್ಸರ್ವ್ ಮಾಡಬೇಕು. ನಂಬರ್ ಲೈನ್ನ ಅಬ್ಸರ್ವ್ ಮಾಡಿದರೆ ಈಸಿಲಿ ನಿಮಗೆ
ಪೂರ್ಣಾಂಕಗಳಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಯಾವ್ದು ಚಿಕ್ಕ ಸಂಖ್ಯೆ ಅಂತ ಈಸಿಲಿ ಗೊತ್ತಾಗ್ಬಿಡುತ್ತೆ. ನೋಡಿ, ಒಂದು ನಂಬರ್ ಲೈನ್ ಹಾಕ್ತೇನೆ ನಾನು, ಆಯಿತಾ. ಸೊ ಮಿಡ್ಲಲ್ಲಿ 0 ಇರುತ್ತೆ, ಇಲ್ಲಿ +1 +2 +3 ಆ್ಯಂಡ್ ಗೋ ಆನ್ ಇರುತ್ತೆ. ಈ ಕಡೆ -1 -2 -3 ಆ್ಯಂಡ್ ಗೋ ಆನ್ ಇರುತ್ತೆ. ಸೊ ನೆನಪಿರಲಿ, ಇದು ನಮ್ಮ ಲೆಫ್ಟ್ ಸೈಡ್ ಅಂದ್ಕೊಂಡು ಇದು ನಮ್ಮ ರೈಟ್ ಸೈಡ್, ಆಯಿತಾ. ಲೆಫ್ಟಿಂದ ರೈಟಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, -3 ಇದ್ದರೆ -2 ಇಸ್ ದ ಗ್ರೇಟೆಸ್ಟ್, -2ಗಿಂತ -1 ಇಸ್ ಗ್ರೇಟೆಸ್ಟ್, -1ಗಿಂತ 0 ಇಸ್ ದ ಗ್ರೇಟೆಸ್ಟ್. ಓಕೆ, -3 -2 -1 ಹೀಗಿದ್ದಾಗ -2 ಗ್ರೇಟೆಸ್ಟ್, -1 ಗ್ರೇಟೆಸ್ಟ್, 0 ಗ್ರೇಟೆಸ್ಟ್, +1 ಗ್ರೇಟೆಸ್ಟ್, +2 ಗ್ರೇಟೆಸ್ಟ್, +3 ಗ್ರೇಟೆಸ್ಟ್. ಸೊ ನಿಮ್ಗೆ ಗೊತ್ತಿರಬೇಕು. ಈಗ 4 ಮತ್ತು 5ನ ಕಂಪೇರ್ ಮಾಡಿದಾಗ ಯಾವುದು ಗ್ರೇಟೆಸ್ಟ್ ಆಗುತ್ತೆ? 5 ಗ್ರೇಟರ್, ಹೌದು, ಒಪ್ಕೋತೇನೆ. ಅದೇ -4 ಮತ್ತು -5 ಇದ್ದಾಗ -4 ಗ್ರೇಟರ್ ಆಗುತ್ತೆ. ಮೈನಸ್ ಚಿಹ್ನೆ ಇದ್ದಾಗ ಯಾವ ಮೈನಸ್ ಇಟ್ಟು ಚಿಕ್ಕ ಸಂಖ್ಯೆ ಇರುತ್ತೋ ಅದು ದೊಡ್ಡ ಸಂಖ್ಯೆ ಆಗುತ್ತೆ. ಲಕ್ಷ್ಯ ಇರಲಿ, ಈ ನಂಬರ್ ಲೈನ್ ಅಬ್ಸರ್ವ್ ಮಾಡಿ. ಇದನ್ನು ಹಿಂಗೆ ಹೋಗ್ತಾ ಇರುತ್ತೆ, ಇದು 3 4 5 6 ಅಂತ. ಬಟ್ ಇದ್ರ ಬೆಲೆ ಹೋಗ್ತಾ 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 ಚಿಕ್ಕದಾಗುತ್ತೆ, ಈ ಕಡೆ ಬೆಲೆ ಹೋಗ್ತಾ ಹೋಗ್ತಾ ದೊಡ್ಡದಾಗುತ್ತೆ. ಸೊ ಈ ನಂಬರ್ ಲೈನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಇಂಟೀಜರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗಲ್ಲ ಅಂತ ಹೇಳ್ತಾನೆ. ಸೊ ಹಾಗಾದರೆ ನೋಡೋಣ ಇಲ್ಲಿ ಹೇಗೆ ಮಾಡೋದು ಯಾವ ಹೇಳಿಕೆ ಸರಿ ಅಂತ ಕೊಟ್ಟಿದ್ದಾರೆ ನೋಡಿ. -4 ಈಸ್ ಗ್ರೇಟೆಸ್ಟ್ ದೆನ್ -3, ಹೌದಾ? ಇಲ್ಲ, ಇದು ತಪ್ಪು ಹೇಳಿಕೆ, ತಪ್ಪು, ಇದು ತಪ್ಪಾಗಿದೆ. -3 ದೊಡ್ಡದು, -4 ಅಂದರೆ ಇದು ಹೇಳಿಕೆ ಸರಿಯಾಗಿದೆ. -4 ಮತ್ತು -3 ಹೋಲಿಕೆಲು ಸಾಧ್ಯವಿಲ್ಲ. ಇಲ್ಲ, ಹೋಲಿಸ್ಲಿಕ್ಕೆ ಸಾಧ್ಯ ಇದೆ. -4 ಮತ್ತು -3 ಹೋಲಿಸ್ಲಿಕ್ಕೆ ಸಾಧ್ಯ ಇದೆ. ನಿಮಗೆ ಹೀಗೆ ಕೊಟ್ಟಾಗ -3 ದೊಡ್ಡದಾಗುತ್ತೆ, ಲಕ್ಷ್ಯ ಇರಲಿ. ಯಾಕಂದರೆ -4 ಚಿಕ್ಕ ಸಂಖ್ಯೆ -3ಗಿಂತ. ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ, ಸೊ ಅದು ಕೂಡ ಅಲ್ಲ. ಸೊ ಹಾಗಾದರೆ ನಮ್ಮ ಆನ್ಸರ್ ಯಾವುದು? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಯಾಕೆ? -4 ಆ್ಯಂಡ್ -3 ಇದ್ದಾಗ -3 ಗ್ರೇಟೆಸ್ಟ್. ನೆನ್ಪಿಟ್ಕೊಳ್ಳಿ, -3 ಗ್ರೇಟೆಸ್ಟ್ ನಂಬರ್ ಆಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 30ನೇ ಪ್ರಶ್ನೆ ಹೋಗೋಣ. ಓಕೆ, 30ನೇ ಪ್ರಶ್ನೆ ನೋಡಿ. ಇದು 4 ಈ ಸಂಖ್ಯೆಯು -5ಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಸೊ 4 -5ಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಎಷ್ಟು ಹೆಚ್ಚಾಗಿದೆ ಹಾಗಿದ್ರೆ? ಯಾವುದಾದ್ರೂ ಒಂದು ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ನೋಡಿ, ನಾವೇನು ಮಾಡ್ತೇವೆ? ಸಬ್ಸ್ಟ್ರಾಕ್ಷನ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ನೋಡಿದ್ರೆ 5 2ಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಎಷ್ಟು ಹೆಚ್ಚಾಗಿದೆಪ್ಪ? ಹಾಂ, 5 ಅನ್ನೋದು 2ಕ್ಕಿಂತ ಎಷ್ಟು ಹೆಚ್ಚಾಗಿದೆ? 5 - 2 ಮಾಡ್ತೇವೆ. ಸೊ 3 ಹೆಚ್ಚಾಗಿದೆ ಅಂತ ಹೇಳ್ತೇವೆ. ಸೊ ಹಾಗೆ 4 5ಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ 4 -5 ಅಂತ ಮಾಡಬೇಕಾಗುತ್ತೆ. ಸೊ ಇದನ್ನು ಮಾಡಿದಾಗ ನೋಡಿ, 4 -× -+5 ಆಗುತ್ತೆ. ಸೊ ಆನ್ಸರ್ 9. ಸೊ 9 ಹೆಚ್ಚಾಗಿದೆ ಅಂತ ಆಗುತ್ತೆ. ಸೊ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. 4 ಮೋರ್ ದೆನ್ -5 -5ಗೆ 4 ಎಷ್ಟು ಜಾಸ್ತಿ ನೋಡಿ. ಇನ್ನೊಂದ್ಸಲ ಹೇಳ್ತಾನೆ, ನಂಬರ್ ಲೈನ್ ಮೇಲೆ ಡ್ರಾ ಮಾಡ್ತೇನೆ ನಿಮಗೆ. ಇಲ್ಲಿ -5 ಇದೆ ಅಂದ್ಕೊಳ್ಳಿ, ಇಲ್ಲಿ -4 ಇದೆ, ಇಲ್ಲಿ -3 ಇದೆ, -2 -1 0. ಇದು 1 2 3 4 5 ಇದೆಲ್ಲ ಪ್ಲಸ್ ಆಯಿತಾ? ನಾ ಯಾವುದು ಸೈನ್ ಆಗಿದ್ರೆ ಪ್ಲಸ್ ಅಂತ ಅರ್ಥ. ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ನಮ್ಗೆ ಎಷ್ಟು ದೂರ ಬೇಕು? -5 ಇಲ್ಲಿದೆ. 1 2 3 4 5 6 7 8 9 9th ಸ್ಟೆಪ್ಪಿಗೆ ನಮಗೆ +4 ರೀಚ್ ಆಯಿತು ಅಲ್ವಾ? ಅಂದರೆ -5ಕ್ಕಿಂತ 4 + 4 9 ಹೆಚ್ಚಾಗಿದೆ ನೋಡಿ. ಸೊ 4 ಈ ಸಂಖ್ಯೆಯು -5ಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಇದಕ್ಕೆ ಕಂಪ್ಯಾರಿಸನ್ ಎಷ್ಟು? 9 ಕಂಪ್ಯಾರಿಸನ್ ಆಗುತ್ತೆ. ಹಾಗಾದರೆ 9 ಜಾಸ್ತಿ ಆಗಿದೆ ಅಂತ ನಾವು ಹೇಳ್ತೇವೆ, ಆಯಿತಾ? ಸೊ ಇದರ ಆನ್ಸರ್ ಬಂದುಬಿಟ್ಟು 9 ಹೆಚ್ಚಾಗಿದೆ. ಸೊ ಅರ್ಥ ಆಯ್ತಾ? ನೀವು ಈ ಥರ ಮಾಡುವಾಗ ಇಲ್ಲಿ ಮೈನಸ್ ಯಾಕೆ ತೊಗೊಂಡ್ರಿ ಸರ್, ನೀವು ಯಾಕೆ ಈ ಥರ ಮೈನಸ್ ತೊಗೊಂಡ್ರಿ? ಇಲ್ಲ, ಈಗ 4 - 5 ತೊಗೊಳ್ಲಿಕ್ಕಿಲ್ಲ, ಇದು -5 ಅಲ್ವಾ? ಸೊ -× ಯಾವತ್ತೂ ಪ್ಲಸ್ ಆಗುತ್ತೆ, ಲಕ್ಷ್ಯ ಇಟ್ಕೊಳ್ಳಿ. ಇಂಟೀಜರ್ ಮಲ್ಟಿಪ್ಲಿಕೇಶನ್ ಅಲ್ಲದು, ಆಯಿತಾ? ಚಿಹ್ನೆಗಳ ನಡುವೆ ಗುಣಾಕಾರ, ಚಿಹ್ನೆಗಳ ನಡುವೆ ಗುಣಾಕಾರ ಆದಾಗ +× ಈಸ್ ಪ್ಲಸ್, -× ಈಸ್ ಮೈನಸ್, -× ಈಸ್ ಪ್ಲಸ್, +× ಈಸ್ ಮೈನಸ್, ಈ ಥರ ಆಗುತ್ತೆ. ಸಜಾತಿಯ ಚಿಹ್ನೆಗಳಿದ್ದಾಗ ಪ್ಲಸ್ ಆಗುತ್ತೆ, ವಿಜಾತಿಯ ಚಿಹ್ನೆಗಳಿದ್ದಾಗ ಮೈನಸ್ ಆಗುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, -× ಈಸ್ ಆಲ್ವೇಸ್ ಪ್ಲಸ್. ಸೊ ಇಲ್ಲೂ ಮೈನಸ್ ಆಗುತ್ತೆ. ಎಷ್ಟು ಹೆಚ್ಚಾಗಿದೆ ಕೇಳಿದ್ದಾರೆ ಅಂದರೆ 4ರಲ್ಲಿ ಅದನ್ನು ನಾವು ಕಳೀತೇವೆ, ಆಯಿತಾ? ಸೊ 9 ಹೆಚ್ಚಾಗಿದೆ ಅಂತ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
31ನೇ ಪ್ರಶ್ನೆ. 29 ವಿದ್ಯಾರ್ಥಿಗಳ ಸರಾಸರಿ ತೂಕ 28 kg ಇದೆ. ಹೊಸ ವಿದ್ಯಾರ್ಥಿಯೊಬ್ಬನ ಪ್ರವೇಶ ಪಡೆದಿದ್ದರಿಂದ ಸರಾಸರಿ ತೂಕವು 27.5 kg ಕಡಿಮೆ ಆಗುತ್ತದೆ. ಹಾಗಾದರೆ ಆ ಹೊಸ ವಿದ್ಯಾರ್ಥಿಯ ತೂಕ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ದ ಅವರೇಜ್ ವೇಟ್ ಆಫ್ 29 ಸ್ಟೂಡೆಂಟ್ಸ್ ಈಸ್ 28 kg. ದ ಅವರೇಜ್ ವೇಟ್ ಆಫ್ 29 ಸ್ಟೂಡೆಂಟ್ ಈಸ್ 28 kg. ಯಾರೋ 29 ಜನ ಸ್ಟೂಡೆಂಟ್ಸ್ ಇದ್ರಂತೆ, ಅವರ ಅವರೇಜ್ ವೇಟ್ ಎಷ್ಟು? 28 kg. ಅಂದರೆ 29 ವಿದ್ಯಾರ್ಥಿಗಳ ತೂಕವನ್ನು ಕೇಳಿ ಅದನ್ನು ಕೂಡಿಸಿ 29ರಿಂದ ಭಾಗಿಸಿದಾಗ 28 ಬಂದಿದೆ ಅಂತ ಅರ್ಥ. ಅವರೇಜ್ ಬಂದಿದೆ. ಅವರೇಜ್ ಅಂದ್ರೆ ಏನು? ಅವರೇಜ್ ಇಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಲ್ವಾ? ಸರಾಸರಿ ಅಂದರೆ ದತ್ತಾಂಶಗಳ ಮೊತ್ತ ಭಾಗಿಸು ದತ್ತಾಂಶಗಳ ಸಂಖ್ಯೆ. ಈಗ ನೋಡಿ, ದ ಅವರೇಜ್ ವೇಟ್ ಆಫ್ 29 ಸ್ಟೂಡೆಂಟ್ಸ್ ಅಂತ ನಿಮ್ಮ ತಲೆ ನೆನಪು ಬರಬೇಕು. ಓಹೋ, ಯಾರೋ 29 ವಿದ್ಯಾರ್ಥಿಗಳಿದ್ದಾರೆ, ಅವರ ತೂಕವನ್ನು ಕೇಳಿದ್ದಾರೆ. ಅಪ್ಪ ನಿನ್ನ ತೂಕ ಎಷ್ಟಪ್ಪ? ಎ ಬಿ ಸಿ ಡಿ ಅಂತ 29 ಮೆಂಬರ್ಸ್ ಅನ್ಕೊಳ್ಳಿ. ಸೊ ಪ್ರತಿಯೊಬ್ಬರ ತೂಕವನ್ನು ಕೇಳಿ ಅದನ್ನು ಕೂಡಿಸಿ 29 ಡಿವೈಡ್ ಮಾಡಿದಾಗ ನಮಗೆ 28 ಸಿಕ್ಕಿದೆ ಅಂತ ಅರ್ಥ. ಓಕೆ, ನೋಡಿ. ಸೊ ಬೈ ದ ಅಡ್ಮಿಷನ್ ಆಫ್ ನ್ಯೂ ಸ್ಟೂಡೆಂಟ್ ದ ಅವರೇಜ್ ವೇಟ್ ಈಸ್ ರೆಡ್ಯೂಸ್ಡ್. ಒಬ್ಬ ಹೊಸ ಹುಡುಗ ಬಂದು ಜಾಯ್ನ್ ಆಗ್ತಾನಂತೆ, ಆಗ ಅವರೇಜ್ ವೇಟ್ 27.8ಗೆ ಬರುತ್ತಂತೆ. ನೋಡಿ, ದೆನ್ ದ ವೇಟ್ ಆಫ್ ನ್ಯೂ ಸ್ಟೂಡೆಂಟ್. ಹಾಗಾದರೆ ಹೊಸದಾಗಿ ಬಂದು ಸೇರಿದ್ನಲ್ವಾ, ಅವನ ವೇಟ್ ಏನು ಅಂತ ಕೇಳ್ತಾರೆ. ತುಂಬ ಈಸಿ ಆಗಿದೆ ಇದು. ನೋಡಿ, ನಾನು ಇನ್ನೊಂದ್ಸಲ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. 29 ವಿದ್ಯಾರ್ಥಿಗಳ ಸರಾಸರಿ ತೂಕ 28. ನಾನು ಬರೀತೇನೆ. ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? ಸ್ಟೂಡೆಂಟ್ಸ್ ಇರೋದು 29. ಅವರೇಜ್ ಎಷ್ಟಿದೆ ಅವ್ರದ್ದು? ಅವರೇಜ್ ವೇಟ್ ಬಂದುಬಿಟ್ಟು 28. 29 ವಿದ್ಯಾರ್ಥಿಗಳಿದ್ದಾರೆ, ಅವರ ತೂಕ 28 kg. ಅಂದರೆ ಅದು ಸರಾಸರಿ ತೂಕ. ಒಬ್ಬ ಹುಡುಗ ಬರ್ತಾನೆ, ಒಬ್ಬ ಹುಡುಗ ಬಂದಾಗ ಸ್ಟೂಡೆಂಟ್ಸ್ ಎಲ್ಲಿ ಆಗ್ತಾರೆ? ಸ್ಟೂಡೆಂಟಿಗೆ ಒಬ್ಬ ಹುಡುಗ ಪ್ಲಸ್ ಆಗ್ತಾನೆ. ಅಂದರೆ 29 ಇದ್ದು 30 ಜನ ಆಗ್ತಾರೆ. ಸೊ ಹಾಗಾದರೆ ಹೊಸದಾಗಿ ಬಂದವನ ಏಜ್ ಎಷ್ಟು ಕೇಳಿದ್ದಾರೆ ಅಲ್ವಾ? ತೂಕ ಎಷ್ಟು ಕೇಳಿದ್ದಾರೆ? ಸೊ ನಾವೇನು ಮಾಡೋಣ? ಮೊದಲಿದ್ದ ಸಮ್ ಆಫ್ ಅಬ್ಸರ್ವೇಷನ್ ಮಾಡೋಣ, ಆಯಿತಾ? ನೋಡಿ, ಇದು ಸ್ಟೂಡೆಂಟ್ಸು ಅಂದರೆ ಇದು ನಂಬರ್ ಅಂತ ಅನಿಸುತ್ತೆ. ಸೊ ನಾವೇನು ಮಾಡೋಣ? ಸೊ ದ್ಯಾಟ್ ಫೋರ್ ಸಮ್ ಎಷ್ಟು? 29 ಜನದಾಗ ಎಷ್ಟಾಗಿತ್ತು ಅಂತ ನೋಡೋಣ. 28 ಇಂಟು 29 ಮಾಡಿದ್ರೆ ನಮಗೇನು ಸಿಗುತ್ತೆ? ಅವರೇಜ್ ಇಂಟು ನಂಬರ್ ಆಫ್ ಅಬ್ಸರ್ವೇಷನ್ ಮಾಡಿದಾಗ ಸಮ್ ಆಫ್ ಅಬ್ಸರ್ವೇಷನ್ ಸಿಗುತ್ತೆ ನಮಗೆ. ಸೊ ಹಾಗಾದರೆ 28 ಇಂಟು 29 ನಾವು ಸಾಲ್ವ್ ಮಾಡೋಣ. ನಾನು ರಫಲ್ ಮಾಡ್ತೇನೆ ನೋಡಿ. 28 ಇಂಟು 29, 98 72, 92 18, 25, 2 16, 4 5, 812 ಆಗುತ್ತೆ ಅಲ್ವಾ? ಎಷ್ಟಾಗುತ್ತೆ? 812 kg. ಅಂದರೆ 29 ವಿದ್ಯಾರ್ಥಿಗಳಿದ್ದಾಗ ಅವರ ಒಟ್ಟು ತೂಕ 812 kg ಇತ್ತು. ಒಬ್ಬ ಹೊಸಬ ಬರ್ತಾನೆ ಅವಾಗ, ಆಯಿತಾ? ಆಗ 30 ಜನ ಆಗ್ತಾರೆ. ಅವಾಗ ಏನಾಯಿತು? ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಾಯಿತು? 30 ಆಯಿತು. ಅಂದರೆ ಸ್ಟೂಡೆಂಟ್ಸ್ 30 ಆಯಿತು ಅಂತ ಅರ್ಥ ಅಲ್ವಾ? ಸ್ಟೂಡೆಂಟ್ಸ್ 30 ಆದಾಗ ಅವರೇಜ್ ಎಷ್ಟಾಗುತ್ತಂತೆ ನೋಡಿ. ಅವರೇಜ್ ರೆಡ್ಯೂಸ್ ಟು 27.8 kg. ದ ಅವರೇಜ್ ವೇಟು 28 ಇದ್ದಿದ್ದು 27.8 kg ಆಗುತ್ತೆ. 27.8 kg ಆಯಿತು. ಹಾಗಾದರೆ ಇವ್ರದ್ದು ಸಮ್ ಎಷ್ಟು ನೋಡೋಣ. ಅಂತ ನೋಡೋಣ, ಆಯಿತಾ? ಸೊ ಸಮ್ ಎಷ್ಟು ನೋಡಿಗೆ ಏನು ಮಾಡ್ತಾರೆ? 27.8 ಇಂಟು 30 ಮಾಡೋಣ. 8 3 24, 21, 23, 6, 2 8. ಸೊ 834 ಆಯಿತಲ್ವಾ? ಎಷ್ಟಾಯಿತು? 834 kg. ಸೊ ಇವ್ರದ್ದು ಎಷ್ಟಾಗಿತ್ತು? 812 kg. ಇವ್ರದ್ದು 834 kg. ನೋಡಿ, 29 ಜನ ವಿದ್ಯಾರ್ಥಿಗಳಿದ್ದಾಗಲೂ ಅಥವಾ 30 ಜನ ವಿದ್ಯಾರ್ಥಿಗಳಿದ್ದಾಗ ತೂಕದ್ದೇನಾಯಿತು? ವ್ಯತ್ಯಾಸ ಆಗ್ತದೆ. 29 ಇದ್ದಾಗ ಅವರ ಒಟ್ಟು ತೂಕ 812 kg ಇತ್ತು. ಬಟ್ ಇವಾಗ ಒಬ್ಬ ಹುಡುಗ ಆ್ಯಡ್ ಆಗಿದ್ದಾನೆ ನೋಡಿ. 29ಗೆ ಒಬ್ಬ ಹುಡುಗ ಆ್ಯಡ್ ಆಗಿ 30 ಮಂದಿ ಆದಾಗ ಅವರ ತೂಕ 834 ಇದೆ. ಹಾಗಾದರೆ ಹೊಸ ಹುಡುಗನ ತೂಕ ಎಷ್ಟು? ಏನು ಮಾಡಬೇಕು? ಇದರಲ್ಲಿ ಅದನ್ನು ಕಳೆದ್ರೆ ಆಯ್ತಲ್ವಾ? 834ರಲ್ಲಿ 812 ಕಳೆಯೋಣ.
ಹೊಸ ಹುಡುಗನ ತೂಕ 22 kg. ನೋಡಿ ಮೂರನೇ ಆಪ್ಷನ್ ಕೊಟ್ಟಿದ್ದಾರೆ 22 kg ಅಂತ. ಕರೆಕ್ಟಾ? ಸೊ ಈಸಿಲಿ ನಿಮಗೆ ಅರ್ಥ ಆಗಿದೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾನೆ ಯಾವ ಥರ ಮಾಡ್ಬೇಕಂತ ನೋಡಿ. 29 ವಿದ್ಯಾರ್ಥಿಗಳ ತೂಕವನ್ನು ಕೊಟ್ಟಿದ್ದಾರೆ, ಸರಾಸರಿ ತೂಕ. ಹಾಗಾದರೆ ಅವರ ಮೊತ್ತ ಎಷ್ಟಾಯಿತು? 812 kg. ಮೊತ್ತ ಹೇಗೆ ಬಂತು? ನಂಬರ್ ಆಫ್ ಅಬ್ಸರ್ವೇಷನ್ ಮತ್ತು ಎವರೇಜ್, ಸರಾಸರಿಗಳ ಸಂಖ್ಯೆ ಮತ್ತು ಸರಾಸರಿನ ಗುಣಿಸಿದಾಗ ನಮಗೆ ದತ್ತಾಂಶಗಳ ಮೊತ್ತ ಗೊತ್ತಾಗುತ್ತೆ. ಅಂದರೆ ಆ 29 ವಿದ್ಯಾರ್ಥಿಗಳ ಒಟ್ಟು ತೂಕ 812 ಇತ್ತು. ಒಬ್ಬ ಹುಡುಗ ಬಂದು ಸೇರ್ತಾನೆ, 29 ವಿದ್ಯಾರ್ಥಿಗಳಿದ್ದು 30 ವಿದ್ಯಾರ್ಥಿಗಳಾಗ್ತಾರೆ. ಅವರ ಆವ್ರೇಜ್ ಏನಾಗ್ತದೆ? ರೆಡ್ಯೂಸ್ ಟು 27.8 kg. ಮೊದಲೇ 28 kg ಅವರೇಜ್ ಇರೋದು ಈಗ 27.8 kg ರೆಡ್ಯೂಸ್ ಆಗುತ್ತೆ. ಹಾಗಾದ್ರೆ ಅವ್ರ ಮೊತ್ತ ಎಷ್ಟು? ನೋಡಿ ಮೊತ್ತ ಎಷ್ಟಾಯಿತು? 834 kg ಆಯಿತು. 29 ವಿದ್ಯಾರ್ಥಿಗಳಿದ್ರ 812 ಇತ್ತು, ಈಗ 30 ವಿದ್ಯಾರ್ಥಿಗಳು 834 kg. ನೀವು ಅಂದ್ಕೊಂಡಿರ್ಬೋದು ಸರ್ ಒಬ್ಬ ವಿದ್ಯಾರ್ಥಿ ಜಾಸ್ತಿ ಆದಾಗ ಆವ್ರೇಜ್ ಕೂಡ ಜಾಸ್ತಿ ಆಗಬೇಕು. ಆಗಲ್ಲ. ಅವರ ಸರಾಸರಿ ನೋಡಿ, ಒಬ್ಬ ವಿದ್ಯಾರ್ಥಿಯ ತೂಕ ಈ 28 kgಗಿಂತ ಜಾಸ್ತಿ ಇದ್ದಿದ್ರೆ ಮಾತ್ರ ಆವ್ರೇಜ್ ಜಾಸ್ತಿ ಆಗುತ್ತೆ. ಅವನ ತೂಕ, ಹೊಸದಾಗಿ ಬಂದವನ ತೂಕ 28 kgಗಿಂತ ಕಡಿಮೆ ಇದ್ದರೆ ಒಟ್ಟು ಸರಾಸರಿ ಕೂಡ ಕಡಿಮೆ ಆಗುತ್ತೆ. ನೋಡಿ ನಾನೇನು ಮಾಡಿದೆ, 834ರಲ್ಲಿ 812 ಕಳೆದಾಯಿತು. 30 ವಿದ್ಯಾರ್ಥಿಗಳಿದ್ದಾಗ 834 ಇತ್ತು, ಈಗ 29 ವಿದ್ಯಾರ್ಥಿಗಳು 812 ಇದ್ದಾರೆ. ಹಾಗಾದರೆ 22 kg ಡಿಫ್ರೆನ್ಸ್ ಬರ್ತದೆ. ಅದು ಯಾರು ತೂಕ ಹಾಗಿದ್ರೆ? ಹೊಸದಾಗ ಹುಡುಗ ಬಂದು ಸೇರ್ತಾರಲ್ವ ಅವನ ತೂಕ. ನೋಡಿ ಸರಾಸರಿ 28 ಇತ್ತು ಮೊದಲೇ, ಅವನ ತೂಕ 22 ಆಗಿದ್ದಕ್ಕೆ ಸರಾಸರಿ ಕಡಿಮೆ ಆಯಿತು. ಅವನೇನಾದ್ರೂ 28 kgಕ್ಕಿಂತ ಜಾಸ್ತಿ ತೂಕ ಹೊಂದಿದರೆ ಏನಾಗ್ತಿತ್ತು ಮಕ್ಕಳೇ? ಆ ಸರಾಸರಿ ಕೂಡ ಜಾಸ್ತಿ ಆಗ್ತಿತ್ತು. 28 ಇದ್ದಿದ್ದು ಜಾಸ್ತಿ ಆಗಿಬಿಡ್ತಿತ್ತು. ಸೊ ಇದು ನೆನ್ಪಿಟ್ಕೊಳ್ಳಿ, ಸರಾಸರಿ ಪ್ರತಿ ಸಲ ಜಾಸ್ತಿ ಆಗಬೇಕಂತ ರೂಲ್ಸ್ ಇಲ್ಲ. ಆದರೆ ಹೇಗೆ ಜಾಸ್ತಿ ಆಗುತ್ತೆ, ಹೇಗೆ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. ನೋಡಿ 32ನೇ ಪ್ರಶ್ನೆ ನೋಡಿ. ಒಂದು ವಸ್ತುವಿನ ಕೊಂಡ ಬೆಲೆಯು ಮಾರದ ಬೆಲೆ 80ರಷ್ಟಿದೆ. ಹಾಗಾದರೆ ಶೇಕಡ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ತುಂಬ ಸಿಂಪಲಾಗಿ ನಾವು ಮಾಡ್ಬೋದು ಇದನ್ನು. ನೋಡಿ ಒಂದ್ಸಲ ಹೇಳ್ತೇನೆ ಯಾವ ಥರ ಮಾಡಬೇಕಂತ. ಸೊ ಏನೇನು ಕೊಟ್ಟಿದ್ದಾರೆ ಅಂತ ನೀಟಾಗಿ ಬರ್ಕೊಳ್ಳಿ. ಸೊ ನಮಗೇನೂ ಕೊಟ್ಟಿಲ್ಲ ಅಲ್ಲಿ. ಸೊ ಹಾಗಾದ್ರೆ ನಾವು ಯಾವುದ್ರ ಬೆಲೆ ಗೊತ್ತಾದರೆ ಯಾವುದ್ರ ಬೆಲೆ ಗೊತ್ತಾಗುತ್ತೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಕೊಂಡ ಬೆಲೆ ಮಾರಿದ ಬೆಲೆ 80ರಷ್ಟಿದೆ. ಸೊ ಕೊಂಡ ಬೆಲೆ ಗೊತ್ತಿಲ್ಲ, ಬಟ್ ಏನಂತಾರೆ, ಕಾಸ್ಟ್ 80% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಕೊಂಡ ಬೆಲೆ ಏನಾಗಿದೆ? ಮಾರಿದ ಬೆಲೆ 80ರಷ್ಟಿದೆ. ಕಾಸ್ಟ್ ಪ್ರೈಸ್ ಈಸ್ 80% ಆಫ್ ಸೆಲ್ಲಿಂಗ್ ಪ್ರೈಸ್. ಹಾಗಾದರೆ ನಾವು ಸೆಲ್ಲಿಂಗ್ ಪ್ರೈಸ್ನ ಲೆಟ್ ಸೆಲ್ಲಿಂಗ್ ಪ್ರೈಸ್ ಇಸ್ 100 ಅಂತ ಇಟ್ಕೊಳ್ಳೋಣ. ಸರ್ 100 ರೂಪೀಸ್ ಇಟ್ಕೋಬೇಕಾ? ಇಲ್ಲ, ನೀವು 10 ರೂಪೀಸ್ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟು ಇಟ್ಕೊಳ್ಳಿ. 100 ಇಟ್ಟರೆ ಕ್ಯಾಲ್ಕುಲೇಷನ್ ತುಂಬ ಈಸಿ ಆಗುತ್ತೆ ಅಂತ ನಾನು ಏನು ಮಾಡ್ತಾನೆ, ಅದನ್ನು 100 ಇಡ್ತಾನೆ. ಸೊ ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಯಿತು ನೋಡಿ. ದೇರ್ ಫೋರ್ ದ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 80% ಆಫ್ ಸೆಲ್ಲಿಂಗ್ ಪ್ರೈಸ್. ಅಂದರೆ ಸೆಲ್ಲಿಂಗ್ ಪ್ರೈಸ್ 100 ಇದೆ. 80% ಮೀನ್ಸ್ ವಾಟ್? 80/100 ಇಂಟು 100, 80 ರೂಪೀಸ್ ಆಯಿತು. ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 80 ರೂಪೀಸ್. ಹಾಗಾದರೆ ನೆಕ್ಸ್ಟ್ ಮಾಡೋಣ. ನೋಡಿ ಈಗ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ₹80, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ₹100. ಅವ್ರು ಕೇಳಿದ್ದು ಪ್ರಾಫಿಟ್ ಪರ್ಸೆಂಟ್. ಸೊ ಪ್ರಾಫಿಟ್ ಬೇಕು, 20 ರೂಪೀಸ್ ಆಯಿತು. ಪ್ರಾಫಿಟ್ ಪರ್ಸೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಸಿಲಿ ವಿ ಕ್ಯಾನ್ ಫೈಂಡ್ ಔಟ್. ವೆನ್ ವಿ ನೋ ದ ಪ್ರಾಫಿಟ್, ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಪ್ರಾಫಿಟ್ ಪರ್ಸೆಂಟ್. ಪ್ರಾಫಿಟ್ ಪರ್ಸೆಂಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಲಾಭ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಗುಣಿಸು ಶೇಕಡ ಲಾಭ ಇಸ್ ಈಕ್ವಲ್ ಟು ಲಾಭ ಭಾಗಿಸು ಕೊಂಡ ಬೆಲೆ ಗುಣಿಸು 100. ಸೊ ಹಾಗಾದರೆ ಪ್ರಾಫಿಟ್ 20 ಇದೆ, ಕಾಸ್ಟ್ ಪ್ರೈಸ್ 80 ಇದೆ, ಇಂಟು 100 ಮಾಡಿದಾಗ ನಮ್ಗೆ ಈಸಿಲಿ 21s 24s 4 1s 4 25s 25% ಈಸ್ ದ ಕಾಸ್ಟ್ ಪ್ರೈಸ್. ಸೊ ಎಷ್ಟಾಯಿತು? 25% ನಮ್ಮ ಪ್ರಾಫಿಟ್ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಈಸ್ ದ ಆನ್ಸರ್. ನೆನಪಿರಲಿ, ನೀವು ಸೆಲ್ಲಿಂಗ್ ಪ್ರೈಸ್ನ ಎಷ್ಟೇ ಇಟ್ಕೊಳ್ಳಿ, ಪ್ರಶ್ನೆ ಓದುವಾಗ ಕನೆಕ್ಷನ್ ಇರುತ್ತೆ. ನೋಡಿ ಕೊಂಡ ಬೆಲೆಯು ಮಾರಿದ ಬೆಲೆ 80ರಷ್ಟಿದೆ. ಸೊ ಮಾರಿದ ಬೆಲೆ ಗೊತ್ತಾದರೆ ನಮಗೆ ಕೊಂಡ ಬೆಲೆ ಗೊತ್ತಾಗ್ತಿದೆ. ಸೊ ಅದಕ್ಕೆ ನಾನು ಮಾರಿದ ಬೆಲೆ 100 ರೂಪಾಯಿ ಇಟ್ಕೊಂಡೆ, ಆಗ ನಮಗೆ ಕೊಂಡ ಬೆಲೆ ಎಷ್ಟು ಅಂತ ಗೊತ್ತಾಯಿತು. ಸೊ ಪ್ರಾಫಿಟ್ ಇರೋದ್ರಿಂದ ಪರ್ಸೆಂಟ್ ಕೇಳಿದ್ದಾರೆ. ನೀವು ಸೆಲ್ಲಿಂಗ್ ಪ್ರೈಸ್ನ 10 ರೂಪಾಯಿ ಇಟ್ಕೊಳ್ಳಿ, 100 ರೂಪಾಯಿ ಇಟ್ಕೊಳ್ಳಿ, 1000 ಬೇಕಾದರೂ ಇಟ್ಕೊಳ್ಳಿ, ಆನ್ಸರ್ ನಿಮಗೆ ಪರ್ಸೆಂಟೇಜ್ ಒಂದೇ ಬರುತ್ತೆ. ಲಕ್ಷ್ಯ ಇರಲಿ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡಿದೆ. ನೋಡಿ 33ನೇ ಪ್ರಶ್ನೆ. 10 ಲಕ್ಷದ 10 ಇದರಲ್ಲಿ ಎಷ್ಟು ಸೊನ್ನೆ ಇದೆ ಅಂತ ಕೇಳಿದ್ದಾರೆ. 10 ಲಕ್ಷದ 10
ಇದರಲ್ಲಿರುವ ಸೊನ್ನೆಗಳೆಷ್ಟು ನಾವು ಬರೆಯೋಣ. ಆಗಿರಲ್ಲ 10 ಲಕ್ಷದ 10 ಬರೆಯೋಣ. 10 ಲಕ್ಷದ 10. ಎಸ್ ನೋಡಿ, ಇದು 10 ಲಕ್ಷದ 10. ಇದು ಬಿಡಿಯ ಗುಂಪು, ಸಾವಿರ ಗುಂಪು, ಲಕ್ಷದ ಗುಂಪು. ಎಷ್ಟು ಸೊನ್ನೆ ಇದೆ ಇಲ್ಲಿ ನೋಡಿ? 1 0, 2 0, 3 0, 4 0, 5 0. ಸೊ ಟೋಟಲ್ 5 0 ಇದೆ. ಹಾಗಾದರೆ ನಮ್ಮ ಆನ್ಸರ್ ಆಪ್ಷನ್ 2 5 0. ಹೌ ಮೆನಿ ಝೀರೋಸ್ ಆರ್ ದಾರ್ ಇನ್ ದ 10 lakh 10? 10 lakh 10 ಎಷ್ಟು ಝೀರೋ ಇದನ್ನು ಬರ್ತಾರೆ? ಸೊ ಇಂಡಿಯನ್ ಸಿಸ್ಟಮಲ್ಲಿ ಕಾಮ ಹಾಕಿ ಸಂಖ್ಯೆಯನ್ನು ಬರೀ ರೂಢಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ತುಂಬ ಈಸಿ ಇತ್ತು, ಏನು ಕಷ್ಟ ಇಲ್ಲ ಇದರಲ್ಲಿ. ನೋಡಿ 34ನೇ ಪ್ರಶ್ನೆ. 66 ಲೀಟರ್ಗಳ ಇಂಕ್ ಮತ್ತು ನೀರಿನ ಮಿಶ್ರಣದಲ್ಲಿ ಇಂಕು ಮತ್ತು ನೀರಿನ ಪ್ರಮಾಣ 5:1 ಆಗಿದೆ. ಸೊ ಇದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಕ್ವೆಶನ್. ತುಂಬ ಈಸಿ ಇರುತ್ತೆ, ನೋಡ್ಕೋಬೇಕು. ಪ್ರಶ್ನೆನ ಸರಿಯಾಗಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನಿಮ್ಮ ಪ್ರಶ್ನೆ ಅರ್ಥ ಆಗ್ತಿಲ್ಲ, ಸಮಾಧಾನದಿಂದ ಕೂಲಾಗಿ ಇನ್ನೂ ಒಂದು ಬಾರಿ ಪ್ರಶ್ನೆನ ರಿಪೀಟಾಗಿ ಓದ್ತಾ ಹೋದರೆ ಗೊತ್ತಾಗುತ್ತೆ. 66 ಲೀಟರ್ಗಳ ಇಂಕ್ ಮತ್ತು ನೀರಿನ ಮಿಶ್ರಣದಲ್ಲಿ ಇಂಕು ಮತ್ತು ನೀರಿನ ಅನುಪಾತ ನೋಡಿ 66 ಲೀಟರ್ ಇದೆ ಅಂತೆ. ಇಟ್ಸ್ ಅ ಮಿಕ್ಸ್ಚರ್. ದ ರೇಷಿಯೋ ಆಫ್ ಇಂಕ್ ಆ್ಯಂಡ್ ವಾಟರ್ ಇನ್ 66 ಲೀಟರ್ಸ್ ಆಫ್ ಅಡಲ್ಟ್ರೇಟೆಡ್ ಇಂಕ್ ಈಸ್, ಅಂದರೆ ಮಿಕ್ಸ್ ಆಗಿದ್ದು ಆಯಿತಾ, 5:1. ದ ಕ್ವಾಂಟಿಟಿ ಆಫ್ ವಾಟರ್ ಟು ಬಿ ಆ್ಯಡೆಡ್ ಇನ್ ದ ಮಿಕ್ಸ್ಚರ್ ಟು ಮೇಕ್ ದ ರೇಷಿಯೋ ಆಫ್ ಇಂಕ್ ಆ್ಯಂಡ್ ವಾಟರ್ 5:3 ಎಷ್ಟು ಕೇಳಿದರೆ, ಅಂದರೆ ಇಂಕು ಮತ್ತು ನೀರಿನ ಪ್ರಮಾಣವನ್ನು 5:3 ಮಾಡಬೇಕಾದ್ರೆ ಸೇರಿಸಬೇಕಾದ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಪ್ರಶ್ನೆ ರಿಪೀಟ್ ಆಗಿ ಒಂದ್ಸಲ ಓದ್ಕೊಳ್ಳೋಣ. 66 ಮಿಶ್ರಣ ಇದೆ. ಮಿಶ್ರಣದೇನು? ಮಿಶ್ರಣ 66 ಲೀಟರ್ ಇದೆ. ಬರೀತಾನೆ ಇಲ್ಲಿ ಮಿಶ್ರಣ ಇರೋದು 66 ಲೀಟರ್ ಆಯಿತಾ. ಮಿಕ್ಸ್ಚರ್ 66 ಲೀಟರ್ ಆಯಿತಾ. 66 ಲೀಟರ್ ಇದೆ. ಇಂಕು ಮತ್ತು ನೀರಿನ ಅನುಪಾತ, ಇಂಕ್ ಎಷ್ಟು ವಾಟರ್, ಇಂಕು ಮತ್ತು ನೀರಿನ ಅನುಪಾತ 5:1 ಆಗಿದೆ. ಇಂಕ್ 5 ಇದ್ದರೆ ವಾಟರ್ 1 ಆಗಿದೆ. ಸೊ ಇಂಕು ಮತ್ತು ನೀರಿನ ಅನುಪಾತವನ್ನು 5:3 ಮಾಡಬೇಕು. ಸೊ ಏನು ಮಾಡಬೇಕಂತೆ? 5:3 ಅಂತ ಮಾಡಬೇಕಂತೆ. 5:3 ಮಾಡಲಿಕ್ಕೆ ಸೇರಿಸಬೇಕಾದ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ನೀರು ಸೇರಿಸಿದರೆ ಅದು ಸರಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಈ ಥರ ಪ್ರಶ್ನೆ 5:3 ಆಗಬೇಕಂದ್ರೆ ಎಷ್ಟು ಪ್ರಮಾಣದ ನೀರನ್ನು ಸೇರಿಸಬೇಕು? ಈಗ ಸದ್ಯಕ್ಕೆ 66 ಲೀಟ್ರಲ್ಲಿ ಎಷ್ಟಿದೆ? 66 ಲೀಟ್ರ್ ಮಿಕ್ಸರಲ್ಲಿ ಇಂಕ್ 5 ಲೀಟ್ರ್ ಇದ್ದರೆ ವಾಟರ್ 1 ಲೀಟ್ರ್ ಇದೆ. ಸೊ ನಮಗೇನಾಗಬೇಕು? ಇಂಕ್ ಮತ್ತು ವಾಟರ್ ಪ್ರಮಾಣ 5:3 ಆಗಬೇಕಂತೆ. 5:3 ಆಗಬೇಕಂದ್ರೆ ಎಷ್ಟು ಪ್ರಮಾಣದ ನೀರನ್ನು ಸೇರಿಸಬೇಕು ಅಂತ ಕೇಳಿದ್ದಾರೆ. ಸೊ ಏನು ಮಾಡೋಣ ಹಾಗಿದ್ರೆ? ನೋಡಿ ಸರಿಯಾಗಿ ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ತುಂಬ ಈಸಿ ಇದೆ ಪ್ರಶ್ನೆ ಅಲ್ವಾ? ರೇಷಿಯೋ ನೀವು ಪಕ್ಕಾ ಕಲ್ತಿದ್ರೆ ಈ ಪ್ರಶ್ನೆ ಕಷ್ಟ ಆಗಲ್ಲ ನಿಮಗೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಇಂಕ್ 5 ಇದೆ ಅಲ್ವಾ, ವಾಟರ್ 1 ಇದೆ. ಹಾಗಾದರೆ 66 ಲೀಟ್ರಲ್ಲಿ ಎಷ್ಟು ಇಂಕ್ ಇದೆ, ಎಷ್ಟು ನೀರಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ಆಯಿತಾ. ನೀರಿನ ಪ್ರಮಾಣ ಏನಾಗಬೇಕು? 5:3 ಆಗಬೇಕಂತೆ. ಸೊ ಹಾಗಾದರೆ ಎಷ್ಟು ಲೀಟ್ರ್ ನೀರು ಹಾಕಿದರೆ ಸರಿ ಆಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ವಾಟ್ರ್ ಎಷ್ಟು ಪ್ರಮಾಣದಲ್ಲಿದೆ ಅಂತ ನಾನು ಹೇಳ್ತೇನೆ ಆಯಿತಾ. ನೋಡಿ, ಇಂಕ್ 5x ಹಾಗೂ 1x ಇರಲಿ ಅಂತ ಹೋಗ್ಬೇಕು ನಾವು. ವಾಟರ್ 1x ಮತ್ತು 5x ಎರಡೂ ಮಿಕ್ಸ್ ಮಾಡಿದೆ ಅಲ್ವಾ. ಸೊ ಮಿಕ್ಸ್ ಮಾಡಿದಾಗ ಏನಾಯಿತು? 5x ಪ್ಲಸ್ 1x ಸೇರಿಸಿ 66 ಲೀಟ್ರ್ ಆಗಿದೆ. ಓಕೆನಾ? ಸೊ 5 ಮತ್ತು 1 ಸೇರಿಸಿದ್ರೆ ಎಷ್ಟು? 6x ಇಸ್ ಈಕ್ವಲ್ ಟು 66. ಎಕ್ಸ್ ಬೆಲೆ ಬಂದುಬಿಟ್ಟು 66/6 11 ಅಂತ ಆಗುತ್ತೆ. ಹಾಗಂದರೆ ಸೊ ಇಲ್ಲಿ 5x ಇತ್ತಲ್ಲ, 5 × 11 1 × 11 55 ಲೀಟರ್ ಹಾಗೂ 11 ಲೀಟರ್ ನೀರಿತ್ತು. ಈ 66 ಲೀಟ್ರಲ್ಲಿ 55 ಲೀಟರ್ ಇಂಕಿತ್ತು, 11 ಲೀಟರ್ ನೀರಿತ್ತು. ಸೊ ಈಗೇನಾಗಬೇಕು? 5:3 ಇನ್ನೂ 2 ಪ್ರಮಾಣದಲ್ಲಿ ಹೆಚ್ಚಿಗೆ ನೀರು ಹಾಕಬೇಕು. ಒಂದು ಪ್ರಮಾಣ ಅಂದರೆ 11 ಲೀಟರ್, ಇನ್ನೆಷ್ಟು 2 ಹೆಚ್ಚಿಗೆ ಆಗಬೇಕು. ಅಂದರೆ ನೋಡಿ 2 ಪ್ರಮಾಣ ಹೆಚ್ಚಿಗೆ ಆಗಬೇಕಂದ್ರೆ 11 × 2 22 ಲೀಟರ್ ಆನ್ಸರ್ ಆಗುತ್ತೆ. ಸೊ 22 ಲೀಟರ್ನ ಸೇರಿಸಿದಾಗ ಏನಾಗುತ್ತೆ? 5:3 ಅಂತ ಆಗುತ್ತೆ. ಹಾಗಾದರೆ ಎಷ್ಟು ಹೆಚ್ಚಿಗೆ ನೀರು ಸೇರಿಸಬೇಕಾಯಿತು? 22 ಲೀಟರ್ ಹೆಚ್ಚಿಗೆ ನೀರನ್ನು ಸೇರಿಸಬೇಕು. ಇದರ ಉತ್ತರ ಬಂದುಬಿಟ್ಟು ಆಪ್ಷನ್ 2 22 ಲೀಟರ್ಗಳಷ್ಟು ಹೆಚ್ಚಿಗೆ ನೀರನ್ನು ನಾವು ಸೇರಿಸಬೇಕಾಗುತ್ತೆ. ಅರ್ಥ ಆಯ್ತಾ? ಒಂದು ಪ್ರಮಾಣ ನಾವೇನು ಮಾಡಿದ್ವಿ? 5x ಮತ್ತು 1x ಇರಲಿ,
ಟೋಟಲ್ ಸೇರಿಸಿ 66 ಆಗುತ್ತಲ್ವಾ. ಎಕ್ಸ್ ಬೆಲೆ ಏನು? 11 ಲೀಟ್ರ್. ಅಂದರೆ ಒಂದು ಪ್ರಮಾಣದ ಲೀಟ್ರ್, ಒಂದು ಅನುಪಾತ ಅಂದರೆ ಅದು 11 ಲೀಟ್ರಿಗೆ ಸಮ. ಇದು 3 ಆಗಬೇಕು ಒಂದಿದ್ದು, ಅಂದರೆ 2 ಪ್ರಮಾಣ ಜಾಸ್ತಿ ಆಗಬೇಕು. ಒಂದು ಪ್ರಮಾಣಕ್ಕೆ 11 ಲೀಟ್ರ್, 2 ಪ್ರಮಾಣಕ್ಕೆ 22 ಲೀಟ್ರ್ ಜಾಸ್ತಿ ಹಾಕಿದರೆ ಇಲ್ಲಿ 5:3, 5:3 ಅನುಪಾತದಲ್ಲಿ ನೀರು ಮತ್ತು ಇಂಕ್ಗಳ ಮಿಶ್ರಣ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾದರೆ ಇದರ ಉತ್ತರ 22 ಲೀಟರ್ಗಳು ಅಂತ ನಮಗೆ ಅರ್ಥ ಆಗುತ್ತೆ. ಆಯಿತಾ? ಬನ್ನಿ ಹಾಗಾದರೆ ಸರಿಯಾಗಿ ನೋಡ್ಕೊಳ್ಳಿ ಒಂದ್ಸಲ ಯಾವ ಥರ ಮಾಡಿದ್ದೇವೆ. ಅನುಪಾತವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ? ಅನುಪಾತ ನಿಮಗೆ ಸರಿಯಾಗಿ ಅರ್ಥ ಆದರೆ ಓಕೆ, ಮುಂದಿನ ಲೆಕ್ಕಗಳು ಈಸಿಯಾಗಿ ಅರ್ಥ ಆಗುತ್ತೆ. 35ನೇ ಪ್ರಶ್ನೆ ನೋಡೋಣ ಬನ್ನಿ ಹಾಗಾದ್ರೆ. ಆಯಿತಾ? 34 ಪ್ರಶ್ನೆ ಆಗಿದೆ. 35ನೇ ಪ್ರಶ್ನೆ ಅಂದರೆ ನಾವು 26ನೇ ಪ್ರಶ್ನೆಯಿಂದ ಶುರು ಮಾಡಿದ್ವಿ. 26ನೇಯಿಂದ ಇದು 10ನೇ ಪ್ರಶ್ನೆ ಇವತ್ತಿಂದ ಅಲ್ವಾ? ಓಕೆ, ನೋಡಿ ಪ್ರಶ್ನೆನ ಸರಿಯಾಗಿ ಓದ್ಕೊಳ್ಳಿ ಒಂದ್ಸಲ ಏನು ಕೊಟ್ಟಿದ್ದಾರೆ ಅಂಥೇಳಿ. ಸೊ ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಪ್ರಶ್ನೆಗಳು. ಒಂದು ಚೌಕದ ಸುತ್ತಳತೆ ಆಯತದ ಸುತ್ತಳತೆಯ 2ರಷ್ಟಿದೆ. ಚೌಕದ ಸುತ್ತಳತೆಯು 56 ಸೆಂಟಿಮೀಟರ್ ಮತ್ತು ಆಯತದ ಉದ್ದ 9 ಸೆಂಟಿಮೀಟರ್. ಆದರೆ ಆಯತದ ಉದ್ದ ಮತ್ತು ಅಗಲಗಳ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾರೆ. ಒಂದು ಸಲಕ್ಕೆ ಪ್ರಶ್ನೆ ಓದಿದ್ರೆ ಅರ್ಥ ಆಗಲ್ಲ, ಮಲ್ಟಿಪಲ್ ಟೈಮ್ಸ್ ಓದಲೇಬೇಕು ಕಂಪಲ್ಸರಿ. ನೋಡಿ, ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಈಸ್ ಟ್ವೈಸ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. ಅಂದರೆ ಪೆರಿಮೀಟರ್ ಆಫ್ ಸ್ಕ್ವೇರ್, ಒಂದು ಸ್ಕ್ವೇರ್ ಇದೆ ಅಂದ್ಕೋಣ. ಆಯಿತಾ? ಒಂದು ಸ್ಕ್ವೇರ್ ಇದೆ, ಹಾಗೆ ಒಂದು ರೆಕ್ಟ್ಯಾಂಗಲ್ ಇದೆ, ಒಂದು ಚೌಕ ಇದೆ, ಒಂದು ಆಯತ ಇದೆ ಅಂದ್ಕೋಣ. ಅವ್ರೇನಂತಾರೆ, ಚೌಕದ ಸುತ್ತಳತೆ ಆಯತದ ಸುತ್ತಳತೆ 2ರಷ್ಟಿದೆ. ಇದರ ಸುತ್ತಳತೆ ಪೆರಿಮೀಟರ್, ಇದರ ಸುತ್ತಳತೆ ಮತ್ತು ಇದರ ಸುತ್ತಳತೆ. ಚೌಕದ ಸುತ್ತಳತೆಯು ಆಯತ ಸುತ್ತ 2ರಷ್ಟಿದೆ, ಇದು 2ರಷ್ಟಿದೆ ಅಂತ. ಇದರ ಸುತ್ತಳತೆ ಏನಾದರೂ ಎಕ್ಸ್ ಅಂತಿದ್ರೆ ಇದರ ಸುತ್ತಳತೆ ಏನಿದೆ 2x ಇರುತ್ತೆ ಅಂತ ಅರ್ಥ. ಆಯಿತಾ? ಎಕ್ಸ್ 2x ಇದೆ ಅಂತ ಅರ್ಥ. ನೋಡಿ, ಚೌಕದ ಸುತ್ತಳತೆಯು ಇದರ ಸುತ್ತಳತೆ ಏನಿದೆಯಲ್ಲ, ಇದರ ಸುತ್ತಳತೆ 2ರಷ್ಟಿದೆ. ಸೊ ಚೌಕದ ಸುತ್ತಳತೆಯು ಆಯತದ ಸುತ್ತಳತೆ 2ರಷ್ಟು. ಅಂದರೆ ಇದರದ್ದು ಸುತ್ತಳತೆ ಪೆರಿಮೀಟರ್ ಎಕ್ಸ್ ಅಂತ ಅಂದ್ಕೊಂಡ್ರೆ ಚೌಕದ ಎಷ್ಟಾಗುತ್ತೆ? 2 times 2x ಅಂತ ಆಗುತ್ತೆ. ಈಗ ಚೌಕದ ಸುತ್ತಳತೆಯು 56 ಸೆಂಟಿಮೀಟರ್ ಮತ್ತು ಆಯತದ ಉದ್ದ, ಇದರ ಸುತ್ತಳತೆ 56 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಯತದ ಉದ್ದ 9 ಸೆಂಟಿಮೀಟರ್ ಅಂತೆ. ಸೊ ಉದ್ದ 9 ಸೆಂಟಿಮೀಟರ್, ಇದು 9 ಸೆಂಟಿಮೀಟರ್. ಹಾಗಾದರೆ ಉದ್ದ ಮತ್ತು ಅಗಲಗಳ ವ್ಯತ್ಯಾಸ ಎಷ್ಟು? ಅಗಲ ನಮ್ಗೆ ಗೊತ್ತಿಲ್ಲ, ಬಟ್ ಏನು ಗೊತ್ತಿದೆ? ಸೊ ಇದರ ಸುತ್ತಳತೆಯಿಂದ ಇದರ ನಾವು ಸುತ್ತಳತೆನ ಕಂಡುಹಿಡಬಹುದು. ಯಾಕಂದರೆ ಚೌಕದ ಸುತ್ತ 2ರಷ್ಟಿದೆ ಅಲ್ವಾ? ಸೊ 2ರಷ್ಟಾಗಿ ಏನಾಗುತ್ತೆ ನೋಡಿ, ನಾ ಏನು ಮಾಡ್ತೇನೆ, 56 ಸೆಂಟಿಮೀಟರ್ ಇದೆ ಅಲ್ವಾ? ಸೊ ಇದ್ರ ಬೆಲೆ 2x = 56 ಸೆಂಟಿಮೀಟರ್. ಎಕ್ಸ್ ಬೆಲೆ ಎಷ್ಟು? 56/2, 2 1s 2 2s 4, 2 8s. ಸೊ ಹಾಗಾದರೆ 28 ಸೆಂಟಿಮೀಟರ್. ಇದ್ರ ಸುತ್ತಳತೆ ಎಷ್ಟು? 28 ಸೆಂಟಿಮೀಟರ್ ಆಗಿದೆ. ಆಯತದ ಸುತ್ತಳತೆ ಗೊತ್ತಿದ್ದಾಗ, ಉದ್ದ ಗೊತ್ತಿದ್ದಾಗ ನಾವು ಅಗಲವನ್ನು ಈಸಿಯಾಗಿ ಕಂಡುಹಿಡಿಬೋದು. ವೆನ್ ವಿ ನೋ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್, ಈಸಿಲಿ ವಿ ಕ್ಯಾನ್ ಫೈಂಡ್ ಔಟ್ ದ ಲೆಂತ್ ಆರ್ ಬ್ರೆತ್ ವೆನ್ ದ ಪೆರಿಮೀಟರ್ ಇಸ್ ಗಿವನ್ ಆ್ಯಂಡ್ ದ ಲೆಂತ್ ಇಸ್ ಗಿವನ್. ಸಿಂಪಲ್. ಆಯತದ ಸುತ್ತಳತೆಯ ಫಾರ್ಮುಲಾ ಹಾಕೋಣ. ಏನು ಫಾರ್ಮುಲಾ? ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು, ನೋಡಿ, 2 into ಲೆಂತ್ ಪ್ಲಸ್ ಬ್ರೆತ್. ಕರೆಕ್ಟಾ? ಎಸ್. ಸೊ ಹಾಗಾದರೆ ಪೆರಿಮೀಟರ್ ಗೊತ್ತಿದೆ, 28 = 2 into ಲೆಂತ್ ಈಸ್ ಗಿವನ್ 9 ಪ್ಲಸ್ ಬ್ರೆತ್ ವಿ ಡೋಂಟ್ ನೋ, ಲೆಟ್ ಇಟ್ ಬಿ x. ಸೊ 2 into 9, ಈ 2ನ ಈ ಕಡೆ ಕಳಿಸೋಣ. 28/2 = 9 plus x ಅಂತ ಆಗುತ್ತೆ. 2 1s 2 14s. ಸೊ ಇದನ್ನು ಕಂಟಿನ್ಯೂ ಮಾಡೋಣ. ಇಲ್ಲಿ 14 = 9 plus x. ಸೊ 9 ಈ ಕಡೆ ಬಂದಾಗ 14 - 9 = x, ದಟ್ ಈಸ್ 5 = x. ಸೊ ಹಾಗಾದರೆ x = 5 ಸೆಂಟಿಮೀಟರ್, ಅಗಲ 5 ಸೆಂಟಿಮೀಟರ್ ಆಗುತ್ತೆ. ಆದರೆ 5 ಸೆಂಟಿಮೀಟರ್ ಆನ್ಸರ್ ಅಲ್ಲ. ಓಕೆ, 5 ಸೆಂಟಿಮೀಟರ್ ಆಗಲ್ಲ, 5 ಸೆಂಟಿಮೀಟರ್. ಅವ್ರು ಕೇಳಿದ್ದು ಆಯತದ ಉದ್ದ ಅಗಲಗಳ ವ್ಯತ್ಯಾಸ. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ ಬ್ರೆತ್ ಆ್ಯಂಡ್ ಲೆಂತ್. ಸೊ 9 - 5 ಈಸ್ 4 ಸೆಂಟಿಮೀಟರ್ ವಿಲ್ ಬಿ ದ ಆನ್ಸರ್. ಸೊ ಹಾಗಾದರೆ ಆನ್ಸರ್ ಎಷ್ಟಾಗುತ್ತೆ? 4 ಸೆಂಟಿಮೀಟರ್ ಇಸ್ ದ ಆನ್ಸರ್. ಸೊ ನಾವು ಅರ್ಜೆಂಟಲ್ಲಿ ಏನು ಮಾಡ್ತೇವೆ, ಏನೋ ಒಂದು ಹಾಕಿಬಿಡ್ತೇವೆ.
ನಮ್ಗೆ ಬಂದಿದ್ದು 5 ಸೆಂಟಿಮೀಟ್ರ್ ಬ್ರೆತ್, ಇದು ಅಗಲ, ಆಯಿತಾ, ಅಗಲದ ಅಳತೆ. ಉದ್ದವನ್ನು ಕೊಟ್ಟಿದ್ದಾರೆ 9 ಇದೆ. ಇದು ಮತ್ತು ಇದರ ವ್ಯತ್ಯಾಸವನ್ನು ಕೇಳ್ತಾರೆ ಅವರು. ಸೊ ನಾವಿಲ್ಲಿ 5 ಬಂತು ಅಂತ 5ಕ್ಕೆ ಟಿಕ್ ಮಾಡೋದು ಅಲ್ಲ, ಕರೆಕ್ಟಾಗಿ ಸಮಾಧಾನದಿಂದ ಪ್ರಶ್ನೆನ ಸರಿಯಾಗಿ ಓದ್ಕೋಬೇಕು. ಸರಿಯಾಗಿ ಓದ್ಕೊಂಡಾಗ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಇದು ಇವತ್ತಿನ 10 ಸೊಲ್ಯೂಷನ್ ಮಾಡಿದ್ದೇನೆ. ಇನ್ನು ಉಳಿದ 50 ಪ್ರಶ್ನೆಗಳಿವೆ. ಉಳಿದಿದ್ದ ಸೊಲ್ಯೂಷನ್ಸ್ನ ನೆಕ್ಸ್ಟ್ ಭಾಗದಲ್ಲಿ ನಾನು ಮಾಡ್ತೇನೆ. ಎಲ್ಲರೂ ಕೂಡ ವಿಡಿಯೋನ ಸರಿಯಾಗಿ ನೋಡಿ. ಯಾವುದಾದ್ರು ಪ್ರಶ್ನೆಗೆ ನಿಮಗೆ ಡೌಟ್ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಇದರ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋನ ವೇಟ್ ಮಾಡಿ, ಅದರಲ್ಲಿ ನಾನು ಹಾಕ್ತೇನೆ. ತುಂಬ ಪ್ರಮುಖವಾದ ಇನ್ನೂ 10 ಪ್ರಶ್ನೆಗಳಿವೆ. ಇವತ್ತಿನ 10 ಪ್ರಶ್ನೆಗಳು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಇಷ್ಟು ಹೇಳಿ ನಮ್ಮ ಈ ಕ್ಲಾಸ್ನ ಮುಗಿಸ್ತಾ ಇದ್ದೇವೆ. ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ. ಇನ್ನೂ ಕೂಡ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ.
ಬಾಯ್ ಬಾಯ್ ವಿದ್ಯಾರ್ಥಿಗಳೇ.